ಓಕೆ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ರೇಡಿಯೋ ಆ್ಯಕ್ಟಿವಿಟಿ ಈ ಒಂದು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ ರೇಡಿಯೋ ಆ್ಯಕ್ಟಿವಿಟಿ ಏನು ಬರುತ್ತಲ್ಲ, ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಏಕೆಂದರೆ ಹಿಂದಿನ ಕ್ಲಾಸ್ನಲ್ಲಿ ನಾವು ಲಾಸ್ಟ್ ಟೈಮ್ ನಿಮಗೆ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಅಂದ್ರೇನು, ಅದು ಯಾವ ಥರ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಬೇಕಾದರೆ ಇದರ ವಿಡಿಯೋ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ನೀವು ಪಾರ್ಟ್ 1 ವಿಡಿಯೋನ ನೋಡ್ಕೋಬೋದು. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ರೇಡಿಯೋ ಆ್ಯಕ್ಟಿವಿಟಿ ಅಂದ್ರೇನು, ರೇಡಿಯೋ ಆ್ಯಕ್ಟಿವಿಟಿ ಅಂದ್ರೇನು, ಅದು ರೇಟ್ ಆಫ್ ದ ಡಿಕೆ ಯಾವ ಥರ ಆಗ್ತಾ ಇರುತ್ತೆ ಅನ್ನೋದನ್ನು ತಗೊಂಡು ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ರೇಡಿಯೋ ಆ್ಯಕ್ಟಿವಿಟಿ, ಈ ರೇಡಿಯೋ ಆ್ಯಕ್ಟಿವಿಟಿ ಅಂದ್ರೇನು? ಆ್ಯಕ್ಚುಲಿ ಫಿನಾಮಿನಾನ್ ಇನ್ ವಿಚ್ ನ್ಯೂಕ್ಲಿಯಸ್ ಸ್ಪಂಟಾನಿಯಸ್ಲಿ emit a nuclear particle and the gamma radiations transforming to the different nuclei. ನೋಡಿ, ರೇಡಿಯೋ ಆ್ಯಕ್ಟಿವಿಟಿ ಅಂದ್ರೇನು? ಇದೊಂದು ಫಿನಾಮಿನಾನ್ ಇದೆ. ಈ ಫಿನಾಮಿನಾನಲ್ಲಿ ಏನಾಗುತ್ತೆ ಅಂದರೆ, ನ್ಯೂಕ್ಲಿಯೈ ಏನಿರುತ್ತಲ್ಲ, ಎಲಿಮೆಂಟ್ನಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೈ, ಆ ನ್ಯೂಕ್ಲಿಯೈ ಏನು ಮಾಡುತ್ತೆ, ಸ್ಪಂಟಾನಿಯಸ್ಲಿ ನ್ಯೂಕ್ಲಿಯರ್ ಪಾರ್ಟಿಕಲ್ನ ಇಮಿಟ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೇ ಗ್ಯಾಮಾ ರೇಡಿಯೇಷನ್ಸ್ ಏನಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುತ್ತೆ. ಎದ್ರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ? ಡಿಫ್ರೆಂಟ್ ನ್ಯೂಕ್ಲಿಯೈಡ್ನಲ್ಲಿ ಅದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಆ ಒಂದು ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ ಅಂದರೆ ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಎಂತ ಕರಿಬೇಕು? ರೇಡಿಯೋ ಆ್ಯಕ್ಟಿವಿಟಿ. ಇನ್ನು ದ ರೇಡಿಯೇಷನ್ ಇಮಿಟೆಡ್ ಬೈ ದ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸು, ನಾವೇನು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ನ ಯೂಸ್ ಮಾಡ್ತೀವಲ್ಲ, ಅದ್ರಿಂದ ನ್ಯೂಕ್ಲಿಯರ್ ಪಾರ್ಟಿಕಲ್ ಇಮಿಟ್ ಆಯಿತು, ಗ್ಯಾಮಾ ರೇಡಿಯೇಷನ್ಸ್ ಟ್ರಾನ್ಸ್ಫಾರ್ಮೇಷನ್ ಆಯಿತು, ಅದಕ್ಕೆ ನಾವು ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಸೊ ಅದಾದಮೇಲೆ ರೇಡಿಯೇಷನ್ಸ್ ಇಮಿಟ್ ಆಗುತ್ತಲ್ಲ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಯಾವ ರೇಡಿಯೇಷನ್ ಇಮಿಟ್ ಆಗುತ್ತಪ್ಪ ಅಂದರೆ, ಒಂದು ಆಲ್ಫಾ ಇಮಿಟ್ ಆಗುತ್ತೆ, ಬಿಟ್ಟರೆ ಬೀಟಾ ಇಮಿಟ್ ಆಗುತ್ತೆ, ಅದ್ರ ಬಿಟ್ಟರೆ ಗ್ಯಾಮಾ ಇಮಿಟ್ ಆಗುತ್ತೆ. ಸೊ ಈ ಥರವಷ್ಟು 3 ರೇಡಿಯೇಷನ್ಸ್ಗಳು ಆ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸಿಂದ ಅಲ್ಲಿಂದ ಇಮಿಟ್ ಆಗ್ತಾ ಇರುತ್ತೆ. ಓಕೆನಾ? ಮತ್ತೊಮ್ಮೆ ರಿಪೀಟ್ ಹೇಳ್ತೀನಿ, ರೇಡಿಯೋ ಆ್ಯಕ್ಟಿವಿಟಿ ಅಂದ್ರೇನು? ಒಂದು ನ್ಯೂಕ್ಲಿಯೈ ಏನು ಮಾಡುತ್ತೆ, ನ್ಯೂಕ್ಲಿಯರ್ ಪಾರ್ಟಿಕಲ್ಗಳನ್ನು ಇಮಿಟ್ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಗ್ಯಾಮಾ ರೇಡಿಯೇಷನ್ಸ್ ಕೂಡ ಏನಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ, ಡಿಫ್ರೆಂಟ್ ನ್ಯೂಕ್ಲಿಯೈಡ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾವೇನು ಕರಿತೀವಿ, ರೇಡಿಯೋ ಆ್ಯಕ್ಟಿವಿಟಿ. ಸೊ ಆ ರೇಡಿಯನ್ಸ್ ಯಾವ ರೇಡಿಯೇಷನ್ಸ್ ಇಮಿಟ್ ಆಗುತ್ತೆ ಅಂದರೆ ಅಲ್ಫಾ, ಬೀಟಾ ಮತ್ತು ಗ್ಯಾಮಾ, ಈ ಥರವಷ್ಟು 3 ರೇಡಿಯೇಷನ್ಸ್ಗಳು ಇಲ್ಲಿಂದ ಇಮಿಟ್ ಆಗ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟು ರೇಟ್ ಆಫ್ ದ ಡಿಕೆ. ನೋಡಿ, ರೇಟ್ ಆಫ್ ಡಿಕೆ ಅಂದ್ರೇನು? ಕೊಟ್ಟಿರ್ತಕ್ಕಂಥ ಟೈಮ್ನಲ್ಲಿ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ನಲ್ಲಿ ಇರತಕ್ಕಂಥ ನ್ಯೂಕ್ಲಿಯೈಗಳು ಏನಾಗುತ್ತೆ, ಡಿಕೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅಂತೀವಿ ಸಿಂಪಲಾಗಿ ರೇಟ್ ಆಫ್ ದ ಡಿಕೆ ಅಂತ ಕರಿತೀವಿ. ಅಂತ ಕರಿತೀವಿ ರೇಟ್ ಆಫ್ ದ ಡಿಕೆ. ನೋಡಿ, ಮತ್ತೊಂದು ಹೇಳ್ತೀನಿ, ದ ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಡಿನೋಟ್ಸ್ ನಂಬರ್ ಆಫ್ ನ್ಯೂಕ್ಲಿಯೈ ಆಫ್ ಇಟ್ಸ್ ಆಟಮ್ ಹುಚ್ ಡಿಕೆ ಇನ್ ದ ಯೂನಿಟ್ ಟೈಮು. ಅಂದರೆ ಕೊಟ್ಟಿರ್ತಕ್ಕಂಥ ಟೈಮ್ನಲ್ಲಿ ಆ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ನಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ನ್ಯೂಕ್ಲಿಯೈ ಏನಾಗುತ್ತೆ, ಡಿಕೆ ಆಗ್ತಾ ಇರುತ್ತೆ. ಸೊ ಅದನ್ನೇ ನಾವು ರೇಟ್ ಆಫ್ ಡಿಕೆ ಅಂತ ಕರಿತೀವಿ. ಸೊ ಅದನ್ನು ಎಕ್ಸ್ಪ್ರೆಷನ್ ಮುಖಾಂತರ ಕೊಟ್ಟಿರ್ತಾರೆ. ನೋಡಿ, ಇಫ್ DN ಈಸ್ ದ ನ್ಯೂಕ್ಲಿಯೈ ದ್ಯಾಟ್ ಡಿಕೆ ವಿದಿನ್ ದ ಟೈಮ್ ಆಫ್ ದ ಇಂಟರ್ವಲ್ DT. ನೋಡಿ, DN ಅಂತ ನಾವು DN ಏನಾದ್ರು ತೊಗೊಂಡ್ರೆ, DN ಅಂದರೆ ಏನಿಲ್ಲ, ಮಿನಿ ಏನು ಕೊಡುತ್ತೆ ನಮಗೆ, ನಂಬರ್ ಆಫ್ ನ್ಯೂಕ್ಲಿಯೈ ದ್ಯಾಟ್ ಡಿಕೆ ವಿದಿನ್ ದ ಟೈಮ್ ಇಂಟರ್ವಲ್ ಆಟ್ ದ DT, ದೆನ್ ರೇಟ್ ಆಫ್ ಡಿಕೆ ಆಟ್ ದ ಎನಿ ಟೈಮ್ T ಇಟ್ ಈಸ್ ಗಿವನ್ ಬೈ. ಅಂದರೆ ಕೊಟ್ಟಿರ್ತಕ್ಕಂಥ ಟೈಮ್ನಲ್ಲಿ ಎಷ್ಟು ನ್ಯೂಕ್ಲಿಯರ್ ಡಿಕೆ ಆಗುತ್ತೆ, ಎಷ್ಟು ಟೈಮ್ನಲ್ಲಿ ಎಷ್ಟು ನ್ಯೂಕ್ಲಿಯರ್ ಡಿಕೆ ಆಗುತ್ತೆ. ಸೊ ಅದನ್ನೇನಂತ ನಾವು DN ಮತ್ತು DT ಅಂತ ಯೂಸ್ ಮಾಡ್ತೀವಿ. ಸೊ ಇದಕ್ಕೂ ಕೂಡ ಆ್ಯಕ್ಟಿವಿಟಿ ಆಫ್ ದ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ. ಸೊ ರೇಟ್ ಆಫ್ ಡಿಕೆ ಆಫ್ ದ್ಯಾಟ್ ಎಲಿಮೆಂಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್ DN ಅಪಾನ್ DT ಅಂತ ಒಂದು ಇಕ್ವೇಷನ್ನ ರೈಟ್ ಮಾಡ್ತೀವಿ. ನೋಡಿ, ಈ ಒಂದು ಇಕ್ವೇಷನಲ್ಲಿ ವೈ ದಿಸ್ ಮೈನಸ್ ಸೈನ್ ಈಸ್ ರಿಕಾರ್ಡ್ ಅಂತ ಕೇಳಿದರೆ, ಯಾಕೆ ಈ ಮೈನಸ್ ಸೈನ್ ಬೇಕು ನಾವು ಬರೆದಿರ್ತೀವಿ ಅಂದರೆ, ಯಾಕೆ ಬರಿತೀವಿ ಅಂದರೆ ನೋಡಿ ಇಲ್ಲಿ ಕೊಟ್ಟಿರ್ತಾರೆ. ನೋಡಿ, ಮೈನಸ್ ಸೈನ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನಂಬರ್ ಆಫ್ ನ್ಯೂಕ್ಲಿಯೈ ಡಿಕ್ರೀಸಸ್. ನೋಡಿ, ಇದರಲ್ಲಿ ಏನಾಗುತ್ತೆ, ನಂಬರ್ ಆಫ್ ನ್ಯೂಕ್ಲಿಯೈ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಹೇಳಿ? ಯಾಕಂದರೆ ಇಲ್ಲಿ ಡಿಕೆ ಆಗ್ತಾ ಇರ್ತಲ್ವ. ಸೊ ಒಂದು ಎಲಿಮೆಂಟ್ಸ್ ಇದೆ, ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಇದೆ, ಅದರಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೈ ಇಮಿಟ್, ಅದರಲ್ಲಿ ಇರ್ತಕ್ಕಂಥ ಏನಾಗುತ್ತೆ, ರೇಡಿಯೇಷನ್ಸು ಇಮಿಟ್ ಆಗ್ತಾ ಇರ್ತಿಲ್ಲ. ಕೊಟ್ಟರೆ ನೋಡಿ, ನಂಬರ್ ಆಫ್ ನ್ಯೂಕ್ಲಿಯೈ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಡಿನೋಟ್ಸ್ ದ ನಂಬರ್ ಆಫ್ ನ್ಯೂಕ್ಲಿಯೈ ಇನ್ ಇಟ್ಸ್ ಅಟಮ್ ವಿಚ್ ಡಿಕೆ ಇನ್ ದ ಯೂನಿಟ್ ಟೈಮು. ಅದ್ರ ಬಿಟ್ಟರೆ
ಗ್ಯಾಮಾ ರೇಡಿಯೇಷನ್ಸು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಆಮೇಲೆ ನ್ಯೂಕ್ಲಿಯರ್ ಪಾರ್ಟಿಕಲ್ಸು ಇಮಿಟ್ ಆಗ್ತಾ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಇಲ್ಲಿ ನಮಗೆ ಮೈನಸ್ ಸೈನಲ್ಲಿ ರೈಟ್ ಮಾಡಬೇಕಾಗುತ್ತೆ. ಅಂದರೆ ನ್ಯೂಕ್ಲಿಯೈ, ನಂಬರ್ ಆಫ್ ದ ನ್ಯೂಕ್ಲಿಯೈ ಡಿಕ್ರೀಸ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಟೈಮು. ಸೊ ಹೀಗಾಗಿ ಮೈನಸ್ ಸೈನ ಯೂಸ್ ಮಾಡಬೇಕಾಗುತ್ತೆ. ಸೊ ಡಿ ಎನ್ ಈಸ್ ಎ ನೆಗೆಟಿವ್ ಕ್ವಾಂಟಿಟಿ, ಹೌಎವರ್ ದ ರೇಟ್ ಆಫ್ ಡಿಕೆ ಇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಇದನ್ನು ಕೂಡ ಸ್ವಲ್ಪ ನೀವು ಲೆಕ್ಕದಲ್ಲಿ ಇಟ್ಕೊಳ್ಳಿ. ನೋಡಿ ಏನು ಹೇಳಿದ್ರೆ ಅವರು, ರೇಟ್ ಆಫ್ ದ ಡಿಕೆ ಈಸ್ ಎ ಪಾಸಿಟಿವ್ ಕ್ವಾಂಟಿಟಿ, ಹೌಎವರ್ ಡಿ ಎನ್ ಮೀನ್ಸ್ ನಂಬರ್ ಆಫ್ ನ್ಯೂಕ್ಲಿಯೈ ಡಿಕೆ within the time. So Dn is the negative and decay is the positive quantity. Therefore the negative sign is introduced in the rate expression to make the rate positive. The rate of decay is expressed as disintegration per second. ನೋಡಿ ರೇಟ್ ಆಫ್ ಇಂಟಿಗ್ರೇಷನ್ ನಾವು DPS ಅಂತ ಎಕ್ಸ್ಪ್ರೆಷನ್ ಕೊಡ್ತೀವಿ. DPS ಅಂದ್ರೆ ಏನು? ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡು. ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡು, ಓಕೆನಾ? ಸೊ ಆ ಒಂದು ಮೆಥಡ್ ಯೂಸ್ ಮಾಡ್ಕೊಂಡು ಇವರಲ್ಲಿ ನೆಗೆಟಿವ್ ಸೈನ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಒಂದು ಬರುತ್ತೆ ರೇಟ್ ಲಾಸು. ಈ ರೇಟ್ ಲಾಸ್ ನಮ್ಗೆ ಏನು ಹೇಳುತ್ತೆ? ಈ ರೇಟ್ ಲಾ ನಮ್ಗೆ ಏನು ಹೇಳುತ್ತೆ ಅಂದರೆ, ರೇಟ್ ಆಫ್ ದ ಡಿಕೆ ಆಫ್ ರೇಡಿಯಾಕ್ಟಿವ್ ಎಲಿಮೆಂಟ್ ಆಟ್ ಎನಿ ಇನ್ಸ್ಟಂಟ್ ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ನ್ಯೂಕ್ಲಿಯೈ ಪ್ರೆಸೆಂಟ್ ಆಟ್ ದ್ಯಾಟ್ ಇನ್ಸ್ಟಂಟು. ಅಂದರೆ ರೇಟ್ ಆಫ್ ದ ಡಿಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎದಕ್ಕಿರುತ್ತೆ ಅಂದರೆ ನಂಬರ್ ಆಫ್ ನ್ಯೂಕ್ಲಿಯೈ ಪ್ರೆಸೆಂಟ್ ಆಟ್ ದ್ಯಾಟ್ ಇನ್ಸ್ಟಂಟು. ಅದರಲ್ಲಿ ಎಷ್ಟು ನಂಬರ್ ಆಫ್ ಇಲೆಕ್ಟ್ರಾನ್ ಇರುತ್ತೆ ಅದಕ್ಕೆ ಅದು ಪ್ರಪೋರ್ಷನಲ್ ಇರುತ್ತೆ. ಸೊ ಅದನ್ನೇ ಯಾವ ಥರ ನಾವು ತೋರಿಸ್ತೀವಿ ಅಂದರೆ, ಈ ಥರ ನಾವಿಲ್ಲಿ ತೋರ್ಸೋಕ್ಕೆ ಬರುತ್ತೆ ನೋಡಿ. ಈ ಥರ ಮೈನಸ್ dn ಅಪಾನ್ dt ಪ್ರಪೋರ್ಷನಲ್ ಟು ದ ಕ್ಯಾಪಿಟಲ್ ಎನ್. ಅಂದರೆ rate of the decay of radio element at any instant is proportional to the number of the nuclei. or ಇದನ್ನೇ ನಾವು ಇನ್ನೊಂದು ಮೆಥಡ್ನಲ್ಲಿ ಕೂಡ ತೋರ್ಸಕ್ಕೆ ಬರುತ್ತೆ. ಮೈನಸ್ dn ಅಪಾನ್ dt ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎನ್. ಈ ಲ್ಯಾಂಬ್ಡಾ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಅದಕ್ಕೆ ನಾವು ಸಿಂಪಲ್ ಆಗಿ ಡಿಕೆ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯಾಕೆಂದರೆ ಡಿಕೆ ಕಾನ್ಸ್ಟೆಂಟು. ಸೊ ಇದನ್ನು ಮೈನಸ್ dn ಅಪಾನ್ dt ಈಕ್ವಲ್ ಟು ಲ್ಯಾಂಬ್ಡಾ ಎನ್ ಅಂತ ಕರಿತೀವಿ. ಸೊ ಇದನ್ನೇ ರಿಯರೇಂಜ್ ಮಾಡಿದ್ರೆ ನಮಗೆ ಈ ಥರ ಒಂದು ಇಕ್ವೇಷನ್ ಸಿಗುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ dn ಅಪಾನ್ dt ಇಂಟು 1 ಅಪಾನ್ ಎನ್. ಈ ಥರ ನಾವು ರೈಟ್ ಮಾಡ್ಬೋದು. ವೇರ್ ಮೈನಸ್ dn ಅಪಾನ್ dt ಬೀಯಿಂಗ್ ದ ರೇಟ್ ಆಫ್ ಡಿಕೆ ಆಟ್ ಎನಿ ಟೈಮ್ t and n is the number of nuclei present at that time and lambda is the decay constant. This is the fraction of nuclei decaying in the unit time. ನೋಡಿ ಈ ಲ್ಯಾಂಬ್ಡಾ ಮೀನಿಂಗ್ ಏನು ಕೊಡ್ತಪ್ಪ ಅಂದ್ರೆ ನಮಗೆ ಫ್ರ್ಯಾಕ್ಷನ್ ಆಫ್ ದ ನ್ಯೂಕ್ಲಿಯೈ ಡಿಕೇಯಿಂಗ್ ಇನ್ ದ ಯೂನಿಟ್ ಟೈಮು, ಓಕೆನಾ? ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ರೇಟ್ ಲಾ ಅಂತ ಕರಿತೀವಿ. ಮತ್ತೆ ರಿಪೀಟ್ ಹೇಳ್ತೀನಿ ಕೇಳಿ. ರೇಟ್ ಲಾಸ್ ಅಂದ್ರೇನು? ರೇಟ್ ಆಫ್ ಡಿಕೆ ಆಫ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಟ್ ಎನಿ ಇನ್ಸ್ಟಂಟ್ ವಿಚ್ ಇಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ನ್ಯೂಕ್ಲಿಯೈ. ಇಲ್ಲಿ ರೇಟ್ ಆಫ್ ಡಿಕೆ ನಾವು ರೈಟಿಂಗ್ ಯಾವ ಥರ ಮಾಡ್ತೀವಿ? dn ಅಪಾನ್ dt. ಇದಕ್ಕೆ ಪ್ರಪೋರ್ಷನಲ್ ಇರುತ್ತೆ ನಂಬರ್ ಆಫ್ ದ ನ್ಯೂಕ್ಲಿಯೈ ಕ್ಯಾಪಿಟಲ್ ಎನ್. ಸೊ ಅದನ್ನು ಇಲ್ಲಿ ತೋರಿಸಿ ನಿಮಗೆ, ಓಕೆ? ಮೈನಸ್ dn ಅಪಾನ್ dt ಪ್ರಪೋರ್ಷನಲ್ ಟು ಎನ್ನು. ಈ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ನಾವು ಲ್ಯಾಂಬ್ಡಾ ಮುಖಾಂತರ ತೋರಿಸ್ತೀವಿ. ಲ್ಯಾಂಬ್ಡಾ ಅಂದ್ರೆ ಏನಿಲ್ಲಿ ಡಿಕೆ ಕಾನ್ಸ್ಟೆಂಟು, ಓಕೆನಾ? ಸೊ ಇದಕ್ಕೆ ಸಿಂಪಲ್ ಆಗಿ ನಾವು ರೇಟ್ ಲಾ ಅಂತ ಕರಿತೀವಿ. ಇನ್ನು ಡಿಕೆ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಯಾವ ಥರ ಬರುತ್ತೆ ನೋಡಿ. ಡಿಕೆ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ನಿಮ್ಗೆ ಬೇಕಾದರೆ ಏನಾಗಿ ಜಸ್ಟ್ ನಾವು ಬರೋದಲ್ವ, dn ಅಪಾನ್ ನೋಡಿ ಇದೆ ಮೈನಸ್ dn ಅಪಾನ್ dt ಈಕ್ವಲ್ ಟು ಲ್ಯಾಂಬ್ಡಾ ಎನ್. ಈ ಒಂದು ಈಕ್ವೇಷನ್ ನಾವು ರೀಅರೇಂಜ್ ಮಾಡಿದ್ರೆ ಈ ಥರ ನಮಗೆ ಸಿಗುತ್ತೆ. dn ಅಪಾನ್ ಎನ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು dt. ಈ ಥರ ಕೂಡ ನಮಗೆ ಈಕ್ವೇಷನ್ ಸಿಗುತ್ತೆ. ಇದಕ್ಕೆ ನಾವೇನಾದರೂ ಇಂಟಿಗ್ರೇಷನ್ ತೊಗೊಂಡ್ರೆ ಇಂಟಿಗ್ರೇಷನ್ ಆಫ್ dn ಅಪಾನ್ ಎನ್ ಈಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ dt. ಆನ್ ಪರ್ಫಾರ್ಮಿಂಗ್ ದ ಇಂಟಿಗ್ರೇಷನ್ ವಿ ಗೆಟ್, ಇದಕ್ಕೆ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಇಂಟಿಗ್ರೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎನ್ ಟಿ ಪ್ಲಸ್ ಸಿ, ವೇರ್ ದ್ಯಾಟ್ ಸಿ ಇಸ್ ನೋನ್ ಆಸ್ ದ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಹೂಸ್ ವ್ಯಾಲ್ಯೂ ಈಸ್ ಅಪ್ಡೇಟೆಡ್ ಆ್ಯಸ್ ಫಾಲೋಸ್. ಇಲ್ಲಿ ನಾವು ಸಿ ಅಂತ ಎಕ್ಸ್ಟ್ರಾ ತಗೋತೀವಿ. ಸಿ ಅಂದರೆ ಏನು ಇಂಡಿಕೇಶನ್ ಮಾಡುತ್ತೆ ನಮಗಿಲ್ಲಿ? ಏನು? ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಹೂಸ್ ವ್ಯಾಲ್ಯೂ ಈಸ್ ಅಬ್ಟೇನ್ಡು. ಓಕೆ, ಸಪೋಸ್ ನಾವು ಏನಾದರೂ ಈ ಸಿ ಅಂತ ಏನು ಜಸ್ಟ್ ತೊಗೊಂಡಿವಲ್ಲ, ಈ ಸಿ
ಬದಲಾಗಿ ಸಪೋಸ್ ನಾವು ಏನಾದರೂ ಸ್ವಲ್ಪ ಚೇಂಜಸ್ ಮಾಡೋಣ. ಲೆಟ್ n0 be the number of nuclei present at the some arbitrary at the time 0 means t is equal to t0 ಮತ್ತು n is equal to n0 ಸಬ್ಸ್ಟಿಟ್ಯೂಟ್ ಏನಾದ್ರು ನಾವು ಮಾಡಿದ್ರೆ ನಮ್ಮ ಇಕ್ವೇಷನ್ ಯಾವ ಥರ ಸಿಗುತ್ತೆ, ಈ ಥರ ಬರುತ್ತೆ. ಇಂಟಿಗ್ರೇಷನ್ n0 ಇಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಸಿ. ಅಂದರೆ ಈ ಕ್ಯಾಪಿಟಲ್ ಸಿ ಅಂದ್ರೆ ಇಂಟಿಗ್ರೇಷನ್ ಆಫ್ n0 ಅಂತ ತಗೊಂಡು ಸಾಲ್ವ್ ಮಾಡೋ. ಓಕೆ, ನೋಡಿ ಈ ವ್ಯಾಲ್ಯೂನ ಇದರಲ್ಲಿ ಫಿಲಪ್ ಮಾಡಿ 13.6ನಲ್ಲಿ ನೋಡಿ. ವಿತ್ ದಿಸ್ ವ್ಯಾಲ್ಯೂ ಆಫ್ ಸಿ ಇಕ್ವೇಷನ್ 13.6 ಬಿಕಮ್ ಈ ಇಕ್ವೇಷನಲ್ಲಿ ನಾವು ಫಿಲಪ್ ಮಾಡುವ. ನೋಡಿ ಇಂಟಿಗ್ರೇಷನ್ ಆಫ್ n ಈಸ್ ಈಕ್ವಲ್ ಟು ಮೈನಸ್ ಆಫ್ ಲ್ಯಾಂಬ್ಡಾ ಟಿ ಪ್ಲಸ್ ಇದೆ. ಈ ಸಿ ಪ್ಲೇಸ್ನಲ್ಲಿ ನಾವೇನು ಇಡ್ತೀವಿ ಅಂದರೆ ಇಂಟಿಗ್ರೇಷನ್ ಆಫ್ n0. ಯಾಕೆ? ಸೊ ನಾವು ಜಸ್ಟ್ ತೊಗೊಂಡು ನೋಡ್ತಾ ಇದ್ದೀವಿ. ಅಂದರೆ n0 ಬಿ ದ ನಂಬರ್ ಆಫ್ ನ್ಯೂಕ್ಲಿಯರ್ ಪ್ರೆಸೆಂಟ್ ಆಟ್ ದ ಸಮ್ ಆರ್ಬಿಟರಿ 0 ಟೈಮು ಆಟ್ ಟೈಮ್ ಟಿ ಆ್ಯಂಡ್ ನಂಬರ್ ಆಫ್ ನ್ಯೂಕ್ಲಿಯರ್ n. ಸೊ ಅಂದರೆ ಟೈಮು 0 ಇರಬೇಕು, ಆಮೇಲೆ n ಇಸ್ಕಲ್ ಟು n0 ಇದ್ದಾಗ ನಮಗೆ ಯಾವ ಥರ ಒಂದು ಇಕ್ವೇಷನಲ್ಲಿ ರೀಅರೇಂಜ್ಮೆಂಟ್ ಮಾಡೋಕ್ಕೆ ಬರುತ್ತೆ ಅನ್ನೋದನ್ನ ಅವರು ಕೊಟ್ಟಿರ್ತಾರೆ ನಿಮಗೆ, ಹೌದಾ? ಸೊ ಹೀಗಾಗಿ ಈ ಒಂದು ಸಿ ಪ್ಲೇಸ್ನಲ್ಲಿ ನಾವು ಇಂಟಿಗ್ರೇಷನ್ n0 ಅಂತ ಫಿಲಪ್ ಮಾಡಿದಾಗ ನಾವು ಸಿಗೋದು ಯಾವುದಂದರೆ ಈ ಥರ ನೋಡಿ. ಇಂಟಿಗ್ರೇಷನ್ n ಇಸ್ಕಲ್ ಟು ಮೈನಸ್ ಆಫ್ ಲ್ಯಾಂಬ್ಡಾ ಟಿ ಪ್ಲಸ್ ಇಂಟಿಗ್ರೇಷನ್ n0 ಆರ್ ಇದನ್ನೇ ನಮಗೆ ಬೇರೆ ಒಂದು ಇದರಲ್ಲಿ ಕೂಡ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ. ನೋಡಿ ಲ್ಯಾಂಬ್ಡಾ ಟಿನ ತಗೊಳ್ಳಿ. ಲ್ಯಾಂಬ್ಡಾ ಟಿ ಇಸ್ಕಲ್ ಟು ಇಂಟಿಗ್ರೇಷನ್ n0 ಮೈನಸ್ ಇಂಟಿಗ್ರೇಷನ್ n. ಈ ಥರನೂ ನಮಗೆ ರೈಟ್ ಮಾಡೋಕ್ಕೆ ಬರುತ್ತೆ. ಬ್ಯಾಡ್ ಅಂದರೆ ಈ ಥರ ರೈಟ್ ಮಾಡೋಕೆ ಆಗುತ್ತೆ. ಲ್ಯಾಂಬ್ಡಾ ಟಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ n0 ಅಪಾನ್ n. ಈ ಥರನೂ ನಮಗೆ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ, ರೀಅರೇಂಜ್ಮೆಂಟ್ ಮಾಡೋಕ್ಕೆ ಬರುತ್ತೆ. ಹ್ಯಾನ್ಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅಪಾನ್ ಟಿ ಇಂಟಿಗ್ರೇಷನ್ n0 ಅಪಾನ್ n. ಸೊ ಈ ಥರನೂ ಕೂಡ ನಮಗೆ ರೀಅರೇಂಜ್ಮೆಂಟ್ ಮಾಡೋಕ್ಕೆ ಬರುತ್ತೆ. ನೋಡಿ 13.8 ಇಕ್ವೇಷನ್ ನಂಬರ್ 13.8. ಕನ್ವರ್ಟಿಂಗ್ ದಿಸ್ ಇಂಟಿಗ್ರೇಷನ್ means that is the converting this natural logarithm integration to the logarithm to the base 10, then this equation become. so equation ಅನ್ನು ನ್ಯಾಚುರಲ್ ಲಾಗರಿದಮ್ನಲ್ಲಿ ಕನ್ವರ್ಟ್ ಮಾಡೋಕ್ಕಾದರೆ ಏನು ಯೂಸ್ ಮಾಡ್ತೀವಿ ಅಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2.303 ಟಿ ಲಾಗ್ ಟು ದ ಬೇಸ್ 10 n0 ಅಪಾನ್ n. ಈ ಥರ ಒಂದು ಇಕ್ವೇಷನ್ ನಮ್ಗೆ ಸಿಗುತ್ತೆ. ಯಾವಾಗಿದು ನ್ಯಾಚುರಲ್ ಲಾಗ್ನ ನಾವು ಲಾಗರಿದಮ್ ಫಾರ್ಮಲ್ಲಿ ಏನಾದರೂ ಕನ್ವರ್ಟ್ ಮಾಡಿದ್ರೆ ಆವಾಗ 2.303 ಲಾಗ್ ಟು ದ ಬೇಸ್ 10 ಅಂತಕ್ಕಂಥ ವ್ಯಾಲ್ಯೂನ ಯೂಸ್ ಮಾಡಬೇಕಾಗುತ್ತೆ. ಯಾವಾಗಿದು ನ್ಯಾಚುರಲ್ ಲಾಗ್ ಟು ಲಾಗರಿದಮು. ಸೊ ದಿಸ್ ಇಕ್ವೇಷನ್ ನಂಬರ್ ದ ಇಕ್ವೇಷನ್ 13.7 ಇಲ್ಲಿ ನೋಡಿ. 13.7 ಅಂದರೆ ಇದು ಇಂಟಿಗ್ರೇಷನ್ ಆಫ್ n0 ಅಪಾನ್ n. ಇದನ್ನು ಎಕ್ಸ್ಪ್ರೆಸ್ಡ್ ಆ್ಯಸ್ ಇಂಟಿಗ್ರೇಷನ್ n ಅಪಾನ್ n0 ಈಜ್ಕಲ್ ಟು ಲ್ಯಾಂಬ್ಡಾ ಟಿ. ಈ ಥರನೂ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ. ಸೊ taking the antilog of the both sides we can get n upon n0 is equal to e raised to lambda t. ಈ ಥರನೂ ರೈಟ್ ಮಾಡೋಕ್ಕೆ ಬರುತ್ತೆ. ಇಲ್ಲ ಅಂದರೆ n is equal to n0 e raised to ಮೈನಸ್ ಡೆಲ್ಟಾ ಟಿ. ಈ ಥರನೂ ನಮಗೆ ಇಕ್ವೇಷನ್ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ. ಸೊ ದಿಸ್ ಇಕ್ವೇಷನ್ ಏನಪ್ಪ ಅಂದರೆ ಡಿಕೆ ಕಾನ್ಸ್ಟಂಟ್ ಅಂತಕ್ಕಂಥ ಎಕ್ಸ್ಪ್ರೆಷನ್ ನಮ್ಗೆ ರೈಟ್ ಮಾಡೋಕ್ಕೆ ಬರುತ್ತೆ. ತಿಳಿತಾ ಏನೇನು ಮಾಡಿದ್ವಿ ಮತ್ತೆ ಒಂದ್ಸಲ ರಿಪೀಟ್ ಹೇಳ್ತೀನಿ ಕೇಳಿ. ಎಕ್ಸ್ಪ್ರೆಷನ್ ಫಾರ್ ಡಿಕೆ ಕಾನ್ಸ್ಟಂಟ್ ಅಂದರೆ ಇಕ್ವೇಷನ್ ನಂಬರ್ 13.5 ಇದೆ. ಸೊ ಇದನ್ನು ನಾವು ರೀಅರೇಂಜ್ಮೆಂಟ್ ಏನಾದರೂ ಮಾಡಿದ್ರೆ ಇದನ್ನೆಲ್ಲ 13.5 ಇದೆ, ಇದು ನೋಡಿ. ಈ ಒಂದು ಇಕ್ವೇಷನ್ ನಾವು ಏನಾದರೂ ರೀಅರೇಂಜ್ಮೆಂಟ್ ಮಾಡಿದ್ರೆ ನಮ್ಗೆ ಸಿಗೋದು ಯಾವುದಪ್ಪ ಅಂದರೆ ಈ ಥರ dn ಅಪಾನ್ n ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಡಿ ಟಿ. ಇಂಟಿಗ್ರೇಷನ್ ಈ ಇಕ್ವೇಷನ್ಗೆ ಇಂಟಿಗ್ರೇಷನ್ ಕೊಟ್ಟಾಗ ಈ ಒಂದು ಇಕ್ವೇಷನ್ ಸಿಗುತ್ತೆ. ಈ ಒಂದು ಇಕ್ವೇಷನ್ಗೆ ನಾವೇನು ಮಾಡ್ತೀವಿ ಇಂಟಿಗ್ರೇಷನ್ ಆನ್ ಪರ್ಫಾರ್ಮಿಂಗ್ ಇಂಟಿಗ್ರೇಷನ್ ಏನಾದರೂ ಮಾಡಿದ್ರೆ ಸೊ ಅಂದರೆ ನ್ಯಾಚುರಲ್ ಲಾಗ್ನ ನಾವಲ್ಲಿ ಅಪ್ಲೈ ಮಾಡ್ತೀವಿ. ಇಂಟಿಗ್ರೇಷನ್ ಆರ್ ನ್ಯಾಚುರಲ್ ಲಾಗ್ ಆಫ್ n ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ ಪ್ಲಸ್ ಸಿ ಅಂದರೆ ಏನು ಡಿಕೆ ಕಾನ್ಸ್ಟಂಟ್ ಇಂಟಿಗ್ರೇಷನ್ ವ್ಯಾಲ್ಯೂಸು. ಸೊ ಈ ಒಂದು ಇಕ್ವೇಷನಲ್ಲಿ ನಾವು ಸಪೋಸ್ ಟಿ ಈಕ್ವಲ್ ಟು 0 ಆಮೇಲೆ n ಈಕ್ವಲ್ ಟು n0 ಅಂತ ಏನಾದ್ರು ತೊಗೊಂಡ್ರೆ ಅವಾಗ ಸಿ ಅಂತಕ್ಕಂಥ ಪ್ಲೇಸ್ನ ವ್ಯಾಲ್ಯೂ ಯಾವ್ದು ಬರುತ್ತೆ ಅಂದರೆ ಇಂಟಿಗ್ರೇಷನ್ n0. ಇದನ್ನೆಲ್ಲ ಫಿಲಪ್ ಮಾಡಿದ್ರೆ ಇಕ್ವೇಷನು ಈ ಥರ ಸಿಗುತ್ತೆ. ಸೊ ಇದಕ್ಕೆ ನಾವು ರೀಅರೇಂಜ್ಮೆಂಟ್ ಮಾಡ್ಕೋತ ಹೋದರೆ ಇಕ್ವೇಷನ್ 13.8 ನಮಗೆ ಸಿಗುತ್ತೆ. ಲ್ಯಾಂಬ್ಡಾ ಈಕ್ವಲ್ ಟು 1 ಅಪಾನ್ ಟಿ ಇಂಟಿಗ್ರೇಷನ್ n0 ಅಪಾನ್ n. ಸೊ ಇಲ್ಲೇನು ಇಂಟಿಗ್ರೇಷನ್ ಇದೆಲ್ಲ ನ್ಯಾಚುರಲ್ ಲಾಗ್ ಇದೆಯಲ್ಲ, ಸೊ ಈ ನ್ಯಾಚುರಲ್ ಲಾಗ್ನ ಲಾಗರಿದಮ್ನ ಕನ್ವರ್ಟ್ ಮಾಡಿದ್ರೆ ನಮಗೆ ಈ
ಈ ಒಂದು ಇಕ್ವೇಷನ್ ಸಿಗುತ್ತೆ. ಲ್ಯಾಂಬ್ಡಾ ಈಕ್ವಲ್ ಟು 2.303 ಲಾಗ್ ಟು ದ ಬೇಸ್ 10 n0/n. ಈ ಒಂದು ಇಕ್ವೇಷನ್ ನಮಗೆ ಸಿಗುತ್ತೆ. ಇನ್ನು ಈ ಒಂದು ಇಕ್ವೇಷನ್ ಯಾವುದಂದ್ರೆ 13.7. ಈ ಒಂದು ಇಕ್ವೇಷನ್ ಏನಾದ್ರು ನಾವು ಆ್ಯಂಟಿ ಲಾಗರಿಥಮ್ ನಾವು ಬೋತ್ ಸೈಡ್ ಯೂಸ್ ಮಾಡಿದ್ರೆ ನಮಗೆ ಇಕ್ವೇಷನ್ ಯಾವ ಥರ ಸಿಗುತ್ತೆ ಅಂದರೆ ಈ ಥರ n/n0 ಈಸ್ ಈಕ್ವಲ್ ಟು e⁻ ಲ್ಯಾಂಬ್ಡಾ ಟಿ or n ಈಸ್ ಈಕ್ವಲ್ ಟು n0 ಲ್ಯಾಂಬ್ಡಾ ಟಿ. ಸೊ ಈ ಒಂದು ಇಕ್ವೇಷನ್ ನಾವು ಡಿಕೆ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಓಕೆನಾ. ಓಕೆ, ಇನ್ನು ನೆಕ್ಸ್ಟ್ ಒಂದು ಬರುತ್ತೆ ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟ್ಸು. ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟ್ಸು. ಓಕೆ, ನಿಮಗೆ ಹೆಡ್ಡಿಂಗ್ನಲ್ಲಿ ಕೊಟ್ಟಿರೋ ಪ್ರಕಾರ ಹಾಫ್ ಲೈಫ್ ಆಫ್ ಎ ರೇಡಿಯೋ ಎಲಿಮೆಂಟ್ಸ್ ಅಂದರೆ ಹೆಡ್ಡಿಂಗ್ನಲ್ಲಿ ಗೊತ್ತಾಗುತ್ತೆ. ಹಾಫ್ ಲೈಫ್ ಅಂದರೆ ಅರ್ಧ ಟೈಮ್. ಅಂದರೆ ಸಪೋಸ್ ಒಂದು ಎಲಿಮೆಂಟ್ಸ್ ಏನಾದರೂ ಡಿಕೆ ಆಗೋಕ್ಕೆ 1 hour ಟೈಮ್ ಬೇಕಾಗ್ತಿದ್ರೆ ಆ ಟೈಮ್ನ ಹಾಫ್ ಅಂದ್ರಷ್ಟು, ಹಾಫ್ ಅವರ್ ಅಂದರೆ ಅರ್ಧ ಗಂಟೆ ಇತ್ತು. ಸೊ ಆ ಒಂದು ಅರ್ಧ ಗಂಟೆ ಏನು ಟೈಮ್ ಇರುತ್ತಲ್ಲ, ಸೊ ಅದಕ್ಕೆ ಅವ್ರೇನಂತಾರೆ ಅಂದರೆ ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟ್ಸು. ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟ್ಸು ನೋಡಿ. ದ ಹಾಫ್ ಲೈಫ್ ಆಫ್ ರೇಡಿಯೋ ಎಲಿಮೆಂಟ್ ಈಸ್ ದ time needed for a given number of its nuclei to decay exactly to half of its initial value. ಇನಿಷಿಯಲ್ ವ್ಯಾಲ್ಯೂ ಸಪೋಸ್ ಏನಾದರೂ ಎಷ್ಟಿರುತ್ತೆ ಆ ಟೈಮಿಂಗ್ಗಿಂತ ಅರ್ಧ ಗಂಟೆ ಅಷ್ಟೇ ಅದಕ್ಕೆ ಬೇಕಾಗ್ತಿದ್ರೆ ಅದಕ್ಕೆ ಏನಂತೀವಿ ಅಂದರೆ ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಹಾಫ್ ಲೈಫ್ ಅಂದರೆ ಟಿ ಅಂದ್ರೇನು? ಫುಲ್ ಟೈಮು. ಟಿ 1/2. ಟಿ 1/2 ಅಂದ್ರೆ ಏನು? ಅರ್ಧ ಟೈಮ್ ಅಂದರೆ 1 hour ಇರಲಿ, 2 hour ಇರಲಿ, 3 hour ಇರಲಿ, ಇನಿಷಿಯಲ್ ವ್ಯಾಲ್ಯೂ ಎಷ್ಟು ಇರುತ್ತಲ್ಲ ಅದರ ಒಂದು 50% ಅಷ್ಟೇ. ಸಪೋಸ್ 2 hour ಇದ್ದರೆ 1 hour, 1 hour ಇದ್ದರೆ ಅರ್ಧ ಗಂಟೆ. ಸೊ ಅದಕ್ಕೆ ನಾವು ಏನಂತೀವಿ ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟ್ಸು. ಸೊ ಈ ವ್ಯಾಲ್ಯೂ ಏನಾದರೂ ಬೇಕಾದರೆ ನಾವು ಏನು ಮಾಡಬೇಕಂದ್ರೆ ಟಿ ಈಸ್ ಈಕ್ವಲ್ ಟು ಟಿ 1/2 ವ್ಯಾಲ್ಯೂ ತೊಗೋಬೇಕು. ಅದಾದಮೇಲೆ n ಈಸ್ ಈಕ್ವಲ್ ಟು n0/2 ವ್ಯಾಲ್ಯೂನ ತೊಗೋಬೇಕು. ಈ ಒಂದು ವ್ಯಾಲ್ಯೂ ತೊಗೋಬೇಕು. ಆಮೇಲೆ ಟಿ ಈಸ್ ಈಕ್ವಲ್ ಟು ಟಿ 1/2 ವ್ಯಾಲ್ಯೂನ ನಾವೇನಾದರೂ 13.9 ಇಕ್ವೇಷನ್ ಫಿಲಪ್ ಮಾಡಿದೆ. 13.9 ಇಕ್ವೇಷನ್ ಇಲ್ಲಿದೆ ನೋಡಿ, ಈ ಒಂದು ಇಕ್ವೇಷನ್ ಇದೆ. ಸೊ ಈ ಒಂದು ಇಕ್ವೇಷನಲ್ಲಿ ನಾವು ಫಿಲಪ್ ಮಾಡಿದಾಗ ಆ ಇಕ್ವೇಷನ್ ಸಿಗೋದೆ ಈ ಥರ. ಟಿ ಈಸ್ ಈಕ್ವಲ್ ಟು ಟಿ 1/2 ತೊಗೊಂಡಿದ್ದೀವಿ. ಆಮೇಲೆ n ಈಸ್ ಈಕ್ವಲ್ ಟು ಎಷ್ಟು ತೊಗೊಂಡಿವಿ? n0/2 ವ್ಯಾಲ್ಯೂನ ತೊಗೊಂಡಿದ್ದೀವಿ. ಫಿಲಪ್ ಮಾಡಿದಾಗ ಈ ಒಂದು ಇಕ್ವೇಷನ್ ಸಿಗುತ್ತೆ. ನೆಕ್ಸ್ಟು 2.303 ಟಿ 1/2 ಲಾಗ್ ಟು ದ ಬೇಸ್ 10 ಓನ್ಲಿ 2. ಯಾಕಂದರೆ ಈ n0 ಕ್ಯಾನ್ಸಲ್ ಆಗುತ್ತೆ. ಉಳಿದೆ ಅಷ್ಟು ಇಲ್ಲಿ ಓನ್ಲಿ 2 ಅಷ್ಟೇ ಉಳಿತೀವಿ. ಸೊ ಈ 2ದ ಒಂದು ಏನು ಮಾಡೋಕ್ಕೆ ನಾವು ಲಾಗರಿಥಮ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2.303 ಟಿ 1/2 ಇಂಟು ಈ ಎರಡರ ಒಂದು ಲಾಗ್ನ ನೋಡಿದ್ರೆ 0.3010 ವ್ಯಾಲ್ಯೂ ಬರುತ್ತೆ. ಓಕೆನಾ? ಓಕೆ, ಅಷ್ಟಲ್ಲಿ ಬಿಟ್ರಿ. ಇವಾಗ 2.303 ಇಂಟು 0.3010 ಏನಾದರೂ ಮಾಡಿದ್ರೆ ನಮಗೆ ಸಿಗೋದು ಈ ಒಂದು ಇಕ್ವೇಷನು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0.693 ಅಪಾನ್ ಟಿ 1/2. ಹೆನ್ಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0.693 ಅಪಾನ್ ಟಿ 1/2 ಆರ್ ಟಿ 1/2 ಈಸ್ ಈಕ್ವಲ್ ಟು 693 ಅಪಾನ್ ಲ್ಯಾಂಬ್ಡಾ. ನೋಡಿ ಕೊನೆಯದಾಗ ನಮ್ಗೆ ಏನು ಸಿಗ್ತಿಲ್ಲಿ? ಟಿ 1/2 ಅಂತಕ್ಕಂಥ ನಮಗೆ ಸಿಕ್ತು. ಸೊ ಈ ಟಿ 1/2 ಅಂದ್ರೇನು? ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟು. ಯಾವ ಥರ ಇಕ್ವೇಷನ್ ಇರುತ್ತೆ? ಟಿ 1/2 ಈಸ್ ಈಕ್ವಲ್ ಟು 0.693 ಅಪಾನ್ ಲ್ಯಾಂಬ್ಡಾ. ಎಷ್ಟು ಬರೆದ್ರೆ ಹಾಫ್ ಲೈಫ್ ಆಫ್ ದ ರೇಡಿಯೋ ಎಲಿಮೆಂಟ್ಸ್ನ ಒಂದು ಇಕ್ವೇಷನ್ ನಿಮಗೆ ಸಿಕ್ಕಂಗೆ. ಓಕೆನಾ? ಓಕೆ, ಇನ್ನು ನೆಕ್ಸ್ಟ್ ಒಂದು ಬರುತ್ತೆ ಯೂನಿಟ್ಸ್ ಆಫ್ ದ ರೇಡಿಯೋ ಆ್ಯಕ್ಟಿವಿಟಿ. ಸೊ ರೇಡಿಯೋ ಆ್ಯಕ್ಟಿವ್ ಯೂನಿಟ್ಸ್ ನಾವು ಯಾವ ಥರ ರೈಟ್ ಮಾಡ್ಬೋದು? ರೇಟ್ ಆಫ್ ರೇಡಿಯೋ ಆ್ಯಕ್ಟಿವ್ ಡಿಕೇಸ್ ಎಕ್ಸ್ಪ್ರೆಸ್ ಇನ್ ದ DPS. ಸೊ DPSನಲ್ಲಿ ಎಕ್ಸ್ಪ್ರೆಷನ್ ಮಾಡ್ತೀವಿ. DPS ಅಂದ್ರೇನು? ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡು. ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡು ಇಲ್ಲಿ ನೋಡಿ ಯೆಲ್ಲೋ ಕಲರ್ನಲ್ಲಿ. ಸೊ ಇದಕ್ಕೆ ನಾವು DPS ಅಂತ ಕರಿತೀವಿ, ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡು. ಇನ್ನು ದ ಯೂನಿಟ್ ಫಾರ್ ರೇಡಿಯೋ ಆ್ಯಕ್ಟಿವ್ ಈಸ್ ದ ಕ್ಯೂರಿ. ಇದು ರೇಟ್ ಆಫ್ ದ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಆಯಿತು. ಈಗ ಯೂನಿಟ್ಸ್ ಏನಾದರೂ ಬೇಕಾದರೆ ನಾವು ಯಾವ ಥರ ರೈಟ್ ಮಾಡ್ತೀವಿ ಅಂದರೆ ಯೂನಿಟ್ಸ್ ಆಫ್ ರೇಡಿಯೋ ಆ್ಯಕ್ಟಿವಿಟಿ ಇಸ್ ದ ಕ್ಯೂರಿ ಅಂತಕ್ಕಂಥ ಒಂದು ಫಾರ್ಮ್ಯಾಟ್ನಲ್ಲಿ ಅದಕ್ಕೆ ನಾವು ರೈಟ್ ಮಾಡ್ಕೊಳ್ತೀವಿ. ಕ್ಯೂರಿ CURI, ದಟ್ ಈಸ್ ಸಿಂಬಲ್ CI. 1 CI ಅಂದರೆ ಎಷ್ಟು ಕೂಡ ವ್ಯಾಲ್ಯೂನ ಕೊಟ್ಟಿದ್ದಾರೆ ನೋಡಿ. 1 CI ಈಸ್ ಈಕ್ವಲ್ ಟು
3.7 ಇಂಟು 10⁻10 DPS. ಸೊ ಇದು ಕೂಡ ನಾವು ನೆನಪು ಇಟ್ಕೊಳ್ಳೇಬೇಕು. 1 CI = 3.7 ಇಂಟು 10⁻10 DPS. ಓಕೆ, ಇಟ್ ಈಸ್ ದ ಯೂನಿಟ್ ಆಫ್ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ನೆಕ್ಸ್ಟ್ ಹೋಗುವ. ಓಕೆ, ನೆಕ್ಸ್ಟ್ ಏನು ಬರುತ್ತಂದರೆ ಮೋಡ್ಸ್ ಆಫ್ ದ ಡಿಕೆ. ಈಗ ಡಿಕೆ ಆಗ್ತಾ ಇರ್ತಲ್ವ ಎಲಿಮೆಂಟ್ಸು, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇದ್ರೆ ಡಿಕೆ ಆಗುತ್ತೆ. ಡಿಕೆ ಆದಮೇಲೆ ಹೊಸದೊಂದು ಎಲಿಮೆಂಟ್ನಲ್ಲಿ ಅದು ಕನ್ವರ್ಷನ್ ಆಗುತ್ತೆ. ಸೊ ಕನ್ವರ್ಷನ್ ಆಗಬೇಕಾದ್ರೆ ಮೋಡ್ಸ್ ಆಫ್ ದ ಡಿಕೆ ಅಂತ ಬರುತ್ತೆ. ರೇಡಿಯೋ ಎಲಿಮೆಂಟ್ಸ್ ಡಿಕೆ ಬೈ ದ 3 ways, ನೇಮ್ಲಿ ಅಲ್ಫಾ ಡಿಕೆ ಇರ್ಬೋದು, ಅಥವಾ ಬೀಟಾ ಡಿಕೆ ಇರ್ಬೋದು, ಇಲ್ಲಾಂದರೆ ಗ್ಯಾಮಾ ಇಮಿಷನ್ ಇರ್ಬೋದು. ಈ 3 ವೇಸ್ನಲ್ಲಿ ಆ ರೇಡಿಯೋ ಎಲಿಮೆಂಟ್ ಏನಾಗ್ತಾ ಇರುತ್ತೆ, ಡಿಕೆ ಆಗ್ತಾ ಇರುತ್ತೆ. ಸೊ 1 by 1 ನಾವು ಸ್ಟಡಿ ಮಾಡ್ತಾ ಹೋಗುವ. ಫಸ್ಟ್ ಅಂತ ತಗೊಳ್ಳಿ, ಅಲ್ಫಾ ಡಿಕೆ. ಅಲ್ಫಾ ಡಿಕೆ ಅಂದ್ರೇನು? ದ ಇಮಿಷನ್ ಆಫ್ ಅಲ್ಫಾ ಪಾರ್ಟಿಕಲ್ ಫ್ರಾಮ್ ದ ನ್ಯೂಕ್ಲಿಯಾ, ಇಟ್ ಈಸ್ ಕಾಲ್ಡ್ ಆಸ್ ದ ಅಲ್ಫಾ ಡಿಕೆ. ನೋಡಿ, ಅಲ್ಫಾ ಡಿಕೆ ಯಾವಾಗ ಅಂತಿದ್ರೆ ನಾವು ಯಾವುದಾದ್ರೂ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇದೆ, ಸೊ ಅದರಲ್ಲಿ ಡಿಕೆ ಪ್ರೊಸೆಸ್ ಆಗ್ತಾ ಇದೆ. ಆ ಪ್ರೊಸೆಸ್ ಆಗುವಾಗ ಅಲ್ಲಿ ಏನಾದರೂ ಅಲ್ಫಾ ಪಾರ್ಟಿಕಲ್ಸ್ ಇಮಿಷನ್ ಆಗ್ತಾ ಇದ್ರೆ, ಅಲ್ಫಾ ಪಾರ್ಟಿಕಲ್ ಇಮಿಷನ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಅಲ್ಫಾ ಡಿಕೆ ಅಂತ ಕರಿತೀವಿ. ಯು ಹ್ಯಾವ್ ಲರ್ನ್ಡ್ ದ್ಯಾಟ್ ದ ಚಾರ್ಜ್ ಆಫ್ ಆನ್ ಅಲ್ಫಾ ಪಾರ್ಟಿಕಲ್ ಇಸ್ ದ +2 and its mass is the 4u. It is identical with the helium nucleus. ನೋಡಿ, ಅಲ್ಫಾ ಅಂದ್ರೆ ಏನಿರುತ್ತೆ ಅಂದ್ರೆ ಇದು ಐಡೆಂಟಿಕಲ್ ವಿತ್ ದ ಹೀಲಿಯಂ ನ್ಯೂಕ್ಲಿಯಸ್, ಆ್ಯಂಡ್ ಹೆನ್ಸ್ ಅಲ್ಫಾ ಪಾರ್ಟಿಕಲ್ ಈಸ್ ಆಲ್ಸೋ ಡೆಸಿಗ್ನೇಟೆಡ್ ಆಸ್ helium-24. ಒಂದು ಎಕ್ಸಾಂಪಲ್ ನೋಡೋಣ. ರೇಡಿಯಂ ಇದೆ. ಈ ರೇಡಿಯಂ-226 ಡಿಕೇಸ್ ಟು ಫಾರ್ಮ್ ದ ರೇಡಾನ್ 222. ನೋಡಿ, ರೇಡಿಯಂ ನಾವು ತೊಗೊಂಡಿರ್ತೀವಿ. ಸೊ ರೇಡಿಯಮ್ಮು ಯಾವಾಗ ಡಿಕೆ ಆಗುತ್ತೆ ನೋಡಿ, ರೇಡಿಯಂ 88-226 ಇದೆ. ಸೊ ಇದರೊಂದು ಡಿಕೆ ಪ್ರೊಸೆಸ್ ಆದಾಗ ನಮಗೇನು ಸಿಗುತ್ತೆ ಅಂದ್ರಲ್ಲಿ, ಫಸ್ಟ್ ಆಫ್ ಆಲ್ ಇಮಿಟೆಡ್ ಪಾರ್ಟಿಕಲ್ ಅಲ್ಫಾ. ಅಲ್ಫಾ ಅಂದ್ರೆ ಹೀಲಿಯಮು, ಹೀಲಿಯಂ ಅಂದ್ರೆ ಅಲ್ಫಾ. ಬಿಕಾಸ್ ಅಲ್ಫಾ ಆ್ಯಂಡ್ ಹೀಲಿಯಂ ಆರ್ ಐಡೆಂಟಿಕಲ್ ವಿತ್ ಈಚ್ ಅದರು. ಅವರೇ ನಿಮ್ಗೆ ಹೇಳಿದ್ದಾರೆ ಸ್ಪಷ್ಟವಾಗಿ ಏನಂತ, ಅಲ್ಫಾ ಇದು ಹೀಲಿಯಂಗೆ ಹೋಲಿಕೆ ಮಾಡುತ್ತೆ. ಸೊ ಅಲ್ಫಾ ಅಂದರೆ ಹೀಲಿಯಂ ಅಂತ ತಿಳ್ಕೊಂಡು ನೀವು ರೈಟ್ ಮಾಡಿ, ಓಕೆನಾ. ಸೊ ಹೀಗಾಗಿ ಈ ಒಂದು ರೇಡಿಯಂ 88-226 ಇರ್ತಕ್ಕಂಥ ಈ ಒಂದು ರೇಡಿಯಮು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇದೆ. ಸೊ ಇದರ ಒಂದು ಡಿಕೆ ಪ್ರೊಸೆಸ್ ಆದಾಗ ಹೊಸದಾದ 2 ಮಾಲಿಕ್ಯೂಲ್ಗಳು ಇಲ್ಲಿ ಜನರೇಟ್ ಆಗುತ್ತೆ. ಒಂದು ಹೀಲಿಯಂ ಅಲ್ಲಿ ಏನಾಗುತ್ತೆ, ಇಮಿಷನ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೇ 222 ಇರ್ತಕ್ಕಂಥ ರೇಡಾನ್ ಕೂಡ ಅಲ್ಲಿ ಫಾರ್ಮೇಷನ್ ಆಗುತ್ತೆ. ಅಂದರೆ ಇದರ ಅರ್ಥ ಏನೈತಿ, ಇಲ್ಲಿ ಇಮಿಷನ್ ಆಫ್ ಅಲ್ಫಾ ಪಾರ್ಟಿಕಲ್ ಫ್ರಾಮ್ ದ ನ್ಯೂಕ್ಲಿಯೈ, ಇಟ್ ಈಸ್ ಕಾಲ್ಡ್ ಆಸ್ ದ ಅಲ್ಫಾ ಡಿಕೆ. ಸೊ ನೋಡಿ, ರೇಡಿಯಂ ಇದೊಂದು ಏನಿದೆ ನ್ಯೂಕ್ಲಿಯೈ ಇದೆ. ಸೊ ಈ ನ್ಯೂಕ್ಲಿಯೈ ಡಿಕೆ ಆಗುವಾಗ ಇಲ್ಲಿ ಏನಾಯಿತು, ಅಲ್ಫಾ ಪಾರ್ಟಿಕಲ್ ಇಮಿಷನ್ ಆಯಿತು. ಸೊ ಈ ಥರ ಯಾವುದಾದ್ರೂ ರಿಯಾಕ್ಷನ್ಸ್ ಇದ್ದರೆ ಆ ರಿಯಾಕ್ಷನ್ಗೆ ನಾವೇನಂತೀವಿ ಅಂದರೆ ಅಲ್ಫಾ ಡಿಕೆ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಇನ್ನು ಸೆಕೆಂಡ್ ಒಂದು ಎಕ್ಸಾಂಪಲ್ ನೋಡಿ, ಯುರೇನಿಯಂ ತಗೊಳ್ಳಿ. ಯುರೇನಿಯಂ ಇದೆ, ಓಕೆನಾ. ಯುರೇನಿಯಂ 238 ಡಿಕೇಸ್ ಟು ಗಿವ್ಸ್ ದ ಥೋರಿಯಂ-234. ನೋಡಿ, ಯುರೇನಿಯಂ ಇದೆ 92-238. ಇದನ್ನ ಡಿಕೆ ಪ್ರೊಸೆಸ್ನಲ್ಲಿ ಯಾವಾಗ ಇನ್ವಾಲ್ವ್ ಆಗುತ್ತೆ ಆವಾಗ ಥೋರಿಯಂ-90-234 ಪ್ಲಸ್ ಹೀಲಿಯಂ-24. ಅಂದರೆ ಇಲ್ಲಿ ಕೂಡ ಏನೈತಿ, ಇಲ್ಲಿ ಅಲ್ಫಾ ರೇಡಿಯೇಷನ್ಸ್ ಇಲ್ಲಿ ಏನಾಯಿತು, ಇಮಿಷನ್ ಆಗ್ತಾ ಇರುತ್ತೆ. ಅಲ್ಫಾ ಇಮಿಷನ್ ಇಲ್ಲಿ ಕೂಡ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಏನು ರಿಯಾಕ್ಷನ್ ಇರುತ್ತಲ್ಲ, ಆ ರಿಯಾಕ್ಷನ್ ಏನಾದರೂ ಅಲ್ಫಾ ಪಾರ್ಟಿಕಲ್ ಏನಾದರೂ ಇಮಿಷನ್ ಆಗ್ತಾ ಇದ್ರೆ ಅದಕ್ಕೆ ಏನಂತೀವಿ ಅಂದರೆ ಸಿಂಪಲ್ ಆಗಿ ಅಲ್ಫಾ ಡಿಕೆ ಅಂತ ಕರಿತೀವಿ. ಇದೇ ಥರ ಇನ್ನು ಬೀಟಾ ಡಿಕೆ ಅಂತ ಬರುತ್ತೆ. ಸೆಕೆಂಡ್ ಒನ್ ಪಾಯಿಂಟು ಬೀಟಾ ಡಿಕೆ ಯಾವಾಗ ಅಂತೀವಿ ಅಂದರೆ ನೋಡಿ, ಇಮಿಷನ್ ಆಫ್ ನೆಗೆಟಿವ್ಲಿ ಚಾರ್ಜ್ ಸ್ಟ್ರೀಮ್ ಆಫ್ ಬೀಟಾ ಪಾರ್ಟಿಕಲ್ ಫ್ರಾಮ್ ದ ನ್ಯೂಕ್ಲಿಯಸ್, ದಟ್ ಈಸ್ ಕಾಲ್ಡ್ ಆಸ್ ದ ಬೀಟಾ ಡಿಕೆ. ನೋಡಿ, ಇಮಿಷನ್ ಇಲ್ಲಿ ಕೂಡ ಹೀಗೆ ಸೇಮ್ ಟು ಸೇಮ್. ಆ ಒಂದು ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ಏನಾದರೂ ನೆಗೆಟಿವ್ಲಿ ಚಾರ್ಜ್ಡ್ ಬೀಟಾ ಪಾರ್ಟಿಕಲ್ಸ್ ಇಮಿಷನ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಏನಂತೀವಿ ಅಂದರೆ ಬೀಟಾ ಡಿಕೆ ಅಂತ ಕರಿತೀವಿ. ದಿಸ್ ಬೀಟಾ ಪಾರ್ಟಿಕಲ್ಸ್ ಆರ್ ಇಲೆಕ್ಟ್ರಾನ್. ಬೀಟಾ ಪಾರ್ಟಿಕಲ್ಸ್ ಅಂದ್ರೇನು, ಇಲೆಕ್ಟ್ರಾನ್ಸ್ಗಳು ಇರ್ತವೆ ವಿತ್ ಅ ಚಾರ್ಜ್ ಆ್ಯಂಡ್ ಮಾಸ್ ಆಫ್ ಆನ್ ಇಲೆಕ್ಟ್ರಾನ್, ಮಾಸ್ ಬೀಯಿಂಗ್ ನೆಗ್ಲಿಜಿಬಲ್ ಆ್ಯಸ್ ಕಂಪೇರ್ಡ್ ಟು ದ ನ್ಯೂಕ್ಲಿಯರ್. ಲಕ್ಷದಲ್ಲಿಡಿ.
ಬೀಟಾ ಪಾರ್ಟಿಕಲ್ಸ್ ಅಂದ್ರೆ ಇವಕ್ಕೆ ಏನಂತೀವಿ ಅಂದರೆ ಇಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇಲೆಕ್ಟ್ರಾನ್ ಹೇಗಿರುತ್ತಪ್ಪ ಅಂದರೆ ವಿತ್ ಅ ಚಾರ್ಜ್ ಕೂಡ ಅದರಲ್ಲಿರುತ್ತೆ, ವಿತ್ ಅ ಚಾರ್ಜ್ ಆ್ಯಂಡ್ ಮಾಸ್ ಆಫ್ ಆ್ಯನ್ ಇಲೆಕ್ಟ್ರಾನು. ಸೊ ಆ ಒಂದು ರಿಯಾಕ್ಷನ್ ಏನಾದರೂ ಇಲೆಕ್ಟ್ರಾನ್ ಇಮಿಷನ್ ಆಗ್ತಾ ಇದ್ದರೆ ಆ ರಿಯಾಕ್ಷನ್ ಎಲ್ಲ ಬೀಟಾ ಡಿಕೆ ಸಂಬಂಧಪಟ್ಟಿರುತ್ತೆ. ನೋಡಿ ಒಂದು ಎಕ್ಸಾಂಪಲ್ ನೋಡಿ, ನ್ಯಾಪ್ಚೂನಿಯಂ 238 ಡಿಕೇಸ್ ಟು ಫಾರ್ಮ್ ದ ಪ್ಲೂಟೋನಿಯಂ 238. ನೋಡಿ ನ್ಯಾಪ್ಚೂನಿಯಂ ಟು ಪ್ಲೂಟೋನಿಯಂನಲ್ಲಿ ಕನ್ವರ್ಷನ್ ಮಾಡೋಕ್ಕೆ ಬರ್ತದೆ. ಯಾವಾಗ ನೋಡಿ, ನೆಪ್ಚೂನಿಯಂ 93 238 ಇದೆ. ಸೊ ಇದರ ಒಂದು ಡಿಕೆ ಆದಾಗ ಜಸ್ಟ್ ಒಂದು ಇಲೆಕ್ಟ್ರಾನ್ ಜಾಸ್ತಿ ಮಾಡಿ, ಪ್ಲೂಟೋನಿಯಂ 94 238 ಆಯಿತು. ಅದರಲ್ಲಿ ಏನಾಯ್ತು ಅಂದರೆ ಬೀಟಾ ಪಾರ್ಟಿಕಲ್ ಇಲ್ಲಿ ಇಮಿಷನ್ ಆಗ್ತಾ ಇದೆ. ನೋಡಿ ಇಲ್ಲಿ ಏನಿದೆ, ಇಲ್ಲಿ -1 0 ಅದು ಏನಾಯ್ತು ಇಲ್ಲಿ ಇಮಿಟೆಡ್ ಬೀಟಾ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ, ಪ್ಲೂಟೋನಿಯಂ 241 ಡಿಕೇಸ್ ಟು ಫಾರ್ಮ್ ದ ಅಮೆರೇಷಿಯಂ 241. ನೋಡಿ ಪ್ಲೂಟೋನಿಯಂ ಇದೆ 94 241 ಇದೆ, ಇದರ ಒಂದು ಡಿಕೆ ಆದಾಗ ಅಮೆರೇಷಿಯಂ 95 241 ಅದ್ರ ಜೊತೆ ಒಂದು ಇಲೆಕ್ಟ್ರಾನ್ ಕೂಡ ಇಲ್ಲಿ ಇಮಿಟ್ ಆಗ್ತಾ ಇದೆ. ಸೊ ಯಾವುದೇ ಒಂದು ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ಏನಾದರೂ ಬೀಟಾ ಪಾರ್ಟಿಕಲ್ಸ್ ಅಂದ್ರೆ ಇಲೆಕ್ಟ್ರಾನ್ ಏನಾದರೂ ಇಮಿಷನ್ ಆಗ್ತಾ ಇದ್ರೆ ಅದಕ್ಕೆ ಬೀಟಾ ಡಿಕೆ ಅಂತ ಕರಿತೀವಿ. ಏನು ಬೀಟಾ ಡಿಕೆ. ಓಕೆ, ಸೊ ಈ ಥರ ಬೇಕಾದಷ್ಟು ಇನ್ನೂ ರಿಯಾಕ್ಷನ್ಸ್ ಇರ್ತವೆ, ನೀವು ಬುಕ್ಸ್ನಲ್ಲಿ ನೋಡ್ಕೊಳ್ಳಿ. ಇನ್ನು ಗ್ಯಾಮಾ ಡಿಕೆ ನೋಡಿ ಈ ಒಂದು ಗ್ಯಾಮಾ ಡಿಕೆನಲ್ಲಿ ಏನು ಬರುತ್ತೆ ಅಂದರೆ, ಗ್ಯಾಮಾ ರೇಡಿಯೇಷನ್ಸ್ ಈಸ್ ಆಲ್ಮೋಸ್ಟ್ ಆಲ್ವೇಜ್ ಅಕಂಪೇನ್ಡ್ ವಿತ್ ಅಲ್ಫಾ ಆ್ಯಂಡ್ ಡಿಕೆ ಪ್ರೊಸೆಸ್ಸು. ಯಾವುದೇ ಒಂದು ರಿಯಾಕ್ಷನಲ್ಲಿ ಅಲ್ಫಾ ಮತ್ತು ಬೀಟಾ ಏನು ಪ್ರೊಸೆಸ್ ಇದೆಯಲ್ಲ, ಸೊ ಆ ಪ್ರೊಸೆಸ್ಗೆ ಈ ಒಂದು ಗ್ಯಾಮಾ ಡಿಕೆ ಸಂಬಂಧಪಟ್ಟಿರುತ್ತೆ. ನೋಡಿ, ಇನ್ ಅಲ್ಫಾ ಆ್ಯಂಡ್ ಬೀಟಾ ಡಿಕೆ ಪ್ರೊಸೆಸ್ ದ ಡಾಟರ್ ನ್ಯೂಕ್ಲಿಯಸ್ ಫಾರ್ಮ್ಡ್ ಈಸ್ ಇನ್ ಎನರ್ಜೆಟಿಕಲಿ ಎಕ್ಸೈಟೆಡ್ ಸ್ಟೇಟು. ಅಲ್ಫಾ ಅಂತ ಡಿಕೆ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ, ಡಾಟರ್ ನ್ಯೂಕ್ಲಿಯಸ್ ಏನು ಜನರೇಟ್ ಆಗುತ್ತಲ್ಲ ಅದು ಹೇಗಿರುತ್ತಪ್ಪ ಅಂದರೆ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಇರುತ್ತೆ. ಎಕ್ಸೈಟೆಡ್ ಸ್ಟೇಟ್, ದ ಗ್ರೌಂಡ್ ಸ್ಟೇಟ್ ಪ್ರಾಡಕ್ಟ್ ಆರ್ ಫಾರ್ಮ್ ವಿತ್ ಇಮಿಷನ್ ಆಫ್ ದ ಗ್ಯಾಮಾ ರೇಸು. ಹಾಗಾದರೆ ಎಕ್ಸೈಟೆಡ್ ಸ್ಟೇಟ್ ಆದಮೇಲೆ ಏನು ಮತ್ತೆ ಹೊಳ್ಳಿ ಆ ಎಲಿಮೆಂಟ್ಸು ಮತ್ತೆ ಎಕ್ಸೈಟ್ಮೆಂಟ್ ಆಗುತ್ತೆ, ಎಕ್ಸೈಟ್ ಆಗುತ್ತೆ ಅಥವಾ ಎಕ್ಸೈಟ್ ಆಗುತ್ತೆ ಗ್ರೌಂಡ್ ಸ್ಟೇಟ್ನಲ್ಲಿ. ಆ ಒಂದು ಪ್ರಾಡಕ್ಟ್ ಏನಂತೀವಿ ಅಂದರೆ ಇಮಿಷನ್ ಆಫ್ ದ ಅಲ್ಫಾ ರೇಸ್ ಅಲ್ಲಿ ಆಗ್ತಾ ಇರುತ್ತೆ. ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ, ಯುರೇನಿಯಂ 92 ಮತ್ತು 238. ಯುರೇನಿಯಂ 92 238 ಇದು ಯಾವಾಗ ಡಿಕೆ ಆಗುತ್ತೆ ಅವಾಗ ಕನ್ವರ್ಟ್ ಎದರಲ್ಲಾಗುತ್ತಪ್ಪ ಅಂದರೆ ಇದು ಥೋರಿಯಂ 90 234 ಪ್ಲಸ್ ಅಲ್ಫಾ ಪ್ಲಸ್ ಗ್ಯಾಮಾ. ಅಲ್ಫಾ ಹೀಲಿಯಂ ಅಂದರೆ ಅಲ್ಫಾ, ಇಲ್ಲಿ ಅದ್ರ ಜೊತೆ ಗ್ಯಾಮಾ ಕೂಡ ಅಲ್ಲಿ ಇಮಿಷನ್ ಆಗ್ತಾ ಇರುತ್ತೆ. ಈಗ ಯಾಕಾಗುತ್ತೆ ನೋಡಿ, ಯುರೇನಿಯಂ ಇಮಿಟ್ಸ್ ದ ಅಲ್ಫಾ ಪಾರ್ಟಿಕಲ್ ಹೀಲಿಯಂ ಆಫ್ ದ 2 ಡಿಫರೆಂಟ್ ಎನರ್ಜೀಸು. ನೋಡಿ ಯುರೇನಿಯಂ ಇಮಿಟ್ ದ ಅಲ್ಫಾ ಪಾರ್ಟಿಕಲ್ ಆಫ್ 2 ಡಿಫರೆಂಟ್ ಎನರ್ಜೀಸು. ಒಂದು ಎನರ್ಜಿ ಯಾವುದಪ್ಪ ಅಂದರೆ 4.147 MeV, ಇನ್ನೊಂದು 4.195 MeV ಅಂದರೆ 77%. ಸೊ ವೆನ್ ಅಲ್ಫಾ ಪಾರ್ಟಿಕಲ್ ಆಫ್ ಎನರ್ಜಿ 4.147 MeV ಆರ್ ಇಮಿಟೆಡ್, ದ ಥೋರಿಯಂ ಈಸ್ ಲೆಫ್ಟ್ ಇನ್ ದ ಎಕ್ಸೈಟೆಡ್ ಸ್ಟೇಟ್. ಈ ರಿಯಾಕ್ಷನ್ ಥೋರಿಯಂ ಪ್ರಿಫರ್ ಆಗಿದೆ ಮೇಲೆ ಇದು ಹೊಸದೊಂದು ಎಲಿಮೆಂಟ್ಸ್ ಇಲ್ಲಿ ಜನರೇಟ್ ಆಗಿದೆ, ಅದಕ್ಕೆ ನಾವು ಏನಂತೀವಿ ಅಂದರೆ ಎಕ್ಸೈಟೆಡ್ ಸ್ಟೇಟ್ ಅಂತೀವಿ. ದಿಸ್ ಎಕ್ಸೈಟೆಡ್ ಸ್ಟೇಟ್ ವಿಚ್ ಎಕ್ಸೈಟ್ ಟು ದ ಗ್ರೌಂಡ್ ಸ್ಟೇಟ್ ವಿತ್ ದ ಇಮಿಷನ್ ಆಫ್ ದ ಗ್ಯಾಮಾ ಫೋಟಾನ್ಸ್ ಎನರ್ಜಿ. ಅಂದರೆ ಆಲ್ರೆಡಿ ಒಂದು ಮೇನ್ ಎಲಿಮೆಂಟ್ಸಿಂದ ಏನಂತೆ ಡಿಕೆ ಆಗಿ ಒಂದು ಎಲಿಮೆಂಟ್ಸ್ ತಯಾರಾಗುತ್ತೆ, ಅದ್ರ ಜೊತೆಗೇ ಹೀಲಿಯಂ ಅಂದ್ರೇನು ಅಲ್ಫಾ ರೇಡಿಯೇಷನ್ ಕೂಡ ಇಮಿಟ್ ಆಗುತ್ತೆ. ಈ ಇಮಿಟ್ ಆದಮೇಲೆ ಮತ್ತೆ ಆ ಡಾಟರ್ ನ್ಯೂಕ್ಲಿಯಸ್ ಅಂದರೆ ಥೋರಿಯಂ ಏನಾಗುತ್ತೆ ಮತ್ತೆ ಎಕ್ಸೈಟ್ ಆಗಿ ಅದು ಗ್ರೌಂಡ್ ಸ್ಟೇಟ್ನಲ್ಲಿ ಹೋಗುತ್ತೆ. ಆವಾಗ ಮಾತ್ರ ಗ್ಯಾಮಾ ರೇಡಿಯೇಷನ್ಸು ಇಮಿಷನ್ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನಂತೀವಿ ಅಂದರೆ ಇನ್ನೊಂದು ಗ್ಯಾಮಾ ರೇ ಫೋಟಾನ್ಸ್ ಅಂತ ಕೂಡ ಕರೀತಾರೆ. ಸೊ ಇದನ್ನೇ ನಾವು ಗ್ಯಾಮಾ ಡಿಕೆ ಅಂತ ಕರಿತೀವಿ ಅಷ್ಟೇ. ಇದು ಬಿಟ್ಟರೆ ಏನಿಲ್ಲ. ಓಕೆನಾ? ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಇದೆಲ್ಲರಿಗೂ? ಏನು ಸ್ಟಡಿ ಮಾಡ್ತೀವಿ ಅಂದರೆ ಮೋಡ್ಸ್ ಆಫ್ ದ ಡಿಕೆ, ಅಲ್ಫಾ ಡಿಕೆ, ಬೀಟಾ ಡಿಕೆ ಮತ್ತು ಗ್ಯಾಮಾ ಡಿಕೆ. ಮತ್ತೊಂದು ಸಲ ಹೇಳ್ತೀನಿ ಕೇಳಿ. ಅಲ್ಫಾ ಡಿಕೆ ಅಂದ್ರೇನು, ಒಂದು ನ್ಯೂಕ್ಲಿಯೈನಲ್ಲಿ ಡಾಟರ್ ನ್ಯೂಕ್ಲಿಯೈನಲ್ಲಿ ಕನ್ವರ್ಟ್ ಆಗುವಾಗ ಅಲ್ಲೇನಾಗುತ್ತೆ ಅಲ್ಫಾ ರೇಡಿಯೇಷನ್ಸು
ಇಮಿಷನ್ ಆಗ್ತಾ ಇದ್ದರೆ ಅದಕ್ಕೆ ಅಲ್ಫಾ ಡಿಕೆ ಅಂತ ಕರಿಬೇಕು. ಇನ್ನು ಬೀಟಾ ಡಿಕೆ ಅಂದರೆ ಏನು? ಆ ಒಂದು ರಿಯಾಕ್ಷನಲ್ಲಿ ಬೀಟಾ ಪಾರ್ಟಿಕಲ್ಸ್ ಅಂದರೆ ಇಲೆಕ್ಟ್ರಾನು ಇಮಿಷನ್ ಆಗ್ತಾ ಇರಬೇಕು, ಅದಕ್ಕೆ ನಾವು ಬೀಟಾ ಡಿಕೆ ಅಂತ ಕರಿತೀವಿ. ಇನ್ನು ಗ್ಯಾಮಾ ಡಿಕೆ ಅಂದರೆ ಏನಿದು? ಇದು ಎದಕ್ಕೆ ಸಂಬಂಧಪಟ್ಟೆ ಅಂದರೆ ಅಲ್ಫಾ ಮತ್ತು ಬೀಟಾ ಡಿಕೆ ಪ್ರೊಸೆಸ್ಗೆ ಸಂಬಂಧಪಟ್ಟಂಗೆ. ಫಸ್ಟ್ ಆಫ್ ಆಲ್ ಒಂದು ಮೇನ್ ಎಲಿಮೆಂಟ್ದಿಂದ ಡಾಟರ್ ನ್ಯೂಕ್ಲಿಯರ್ ಕನ್ವರ್ಟ್ ಆಗುತ್ತೆ, ಅಲ್ಲಿ ಅಲ್ಫಾ ರಿಲೀಸ್ ಆಗುತ್ತೆ, ಅಲ್ಫಾ ಇಮಿಷನ್ ಆಗುತ್ತೆ. ಅದೇ ಆ ಡಾಟರ್ ನ್ಯೂಕ್ಲಿಯರ್ ಮತ್ತೆ ರಿಟರ್ನ್ ಆಗಿ ಡಿ ಎಕ್ಸೈಟ್ ಆಗಿ ಗ್ರೌಂಡ್ ಸ್ಟೇಟ್ ಹೋದಾಗ ಅಲ್ಲಿ ಗ್ಯಾಮಾ ರೇಜು ಇಮಿಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಗ್ಯಾಮಾ ಡಿಕೆ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಬರುತ್ತೆ ನ್ಯೂಕ್ಲಿಯರ್ ರಿಯಾಕ್ಷನ್ಸು. ಈ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂದ್ರೇನು? ಸ್ಟಾರ್ಟಿಂಗ್ ನಾನು ಫಸ್ಟ್ ಪಾರ್ಟ್ ಸ್ಟಾರ್ಟಿಂಗ್ ಒಂದು ವಿಡಿಯೋ ತೋರಿಸಿದ್ದೆ ನಿಮಗೆ, ಯಾವ ಥರ ಒಂದು ನ್ಯೂಕ್ಲಿಯರ್ ಬಾಂಬ್ನ ನಾವು ಪ್ರತಿ ಮೇಲೆ ಸ್ಫೋಟ್ ಅಂದರೆ ಜಸ್ಟ್ ಸ್ಫೋಟ್ ಮಾಡಲ್ಲ, ಬಟ್ ಅದು ಯಾವಾಗ ನಾವು ಒಂದು ಸ್ಫೋಟ್ ಆಗುತ್ತೆ ಅದು ಯಾವ ಥರ ಕಾಣಿಸ್ತಂದರೆ ಫಸ್ಟ್ ಪಾರ್ಟ್ನ ಸ್ಟಾರ್ಟಿಂಗ್ ನೋಡಿ, ಇಲ್ಲ ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ನೀವೆಲ್ಲ ಕಾಣಿಸ್ತದೆ ಸ್ಪಷ್ಟವಾಗಿ. ವಿ ಹ್ಯಾವ್ ಸೋ ಫಾರ್ ಡಿಸ್ಕಸ್ಡ್ ನ್ಯಾಚುರಲ್ ದಟ್ ಈಸ್ ಅ ಸ್ಪಾಂಟೇನಿಯಸ್ ನ್ಯೂಕ್ಲಿಯರ್ ರಿಯಾಕ್ಷನ್ ಥ್ರೂ ದ alpha and the beta decay process. So now we consider non-spontaneous means man-made nuclear reactions are the nuclear transmutation. ಸೊ ಆ ಥರ ಒಂದು ರಿಯಾಕ್ಷನ್ ಏನಾಗಿ ಸ್ಫೋಟ್ ಆಗಿ ಅಲ್ಲಿ ಸಿಕ್ಕಾಪಟ್ಟೆ ಹೀಟ್ ಎನರ್ಜಿ ಪ್ಲಸ್ ಏನಾಗುತ್ತೆ ಅಲ್ಲಿ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಥರ ಒಂದು ಏನು ರಿಯಾಕ್ಷನ್ ಇರುತ್ತಲ್ಲ, ಸೊ ಆ ಒಂದು ರಿಯಾಕ್ಷನ್ಗೆ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಕರೀತಾರೆ. ಆ ಪ್ರೊಸೆಸ್ ಆಗಬೇಕಾದ್ರೆ ಅದಕ್ಕೆ ನಾವು ನ್ಯೂಕ್ಲಿಯರ್ ಟ್ರಾನ್ಸ್ಮ್ಯೂಟೇಷನ್ ಅಂತ ಕೂಡ ಕರೀತಾರೆ. ಈ ಟ್ರಾನ್ಸ್ಮ್ಯೂಟೇಷನ್ ಅಂದ್ರೆ ಏನು ನೋಡಿ, ಟ್ರಾನ್ಸ್ಮ್ಯೂಟೇಷನ್ ಅಂದ್ರೆ ಏನು? ದ ನ್ಯೂಕ್ಲಿಯರ್ ಟ್ರಾನ್ಸ್ಮ್ಯೂಟೇಷನ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಟೇಬಲ್ ನ್ಯೂಕ್ಲಿಯಸ್ ಇಂಟು ಅನದರ್ ನ್ಯೂಕ್ಲಿಯಸ್, ಬಿ ಇಟ್ ಸ್ಟೇಬಲ್ ಆರ್ ದ ಅನ್ಸ್ಟೇಬಲ್. ಒಂದು ನ್ಯೂಕ್ಲಿಯಸ್ನ ಅನದರ್ ನ್ಯೂಕ್ಲಿಯಸ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ. ಸೊ ಅದಕ್ಕೆ ಟ್ರಾನ್ಸ್ಮ್ಯೂಟೇಷನ್ ಅಂತ ಕರೀತಾರೆ. ಮೀನ್ಸ್ ದ ನ್ಯೂಕ್ಲಿಯರ್ ಟ್ರಾನ್ಸ್ಮ್ಯೂಟೇಷನ್ ಫೇರ್ ದ ಪ್ರಾಡಕ್ಟ್ ನ್ಯೂಕ್ಲಿಯಸ್ ಈಸ್ ರೇಡಿಯೋ ಆಕ್ಟಿವ್. ಆ ಟ್ರಾನ್ಸ್ಫಾರ್ಮೇಷನ್ ಆಗುವಾಗ ಆ ನ್ಯೂಕ್ಲಿಯೈ ಯಾವ ಥರ ಇರುತ್ತೆ ಅಂದರೆ ರೇಡಿಯೋ ಆಕ್ಟಿವ್ ಫಾರ್ಮೆಟಲ್ಲಿ ಇರುತ್ತೆ. ಅಂದರೆ ಅದರಲ್ಲಿರ್ತಕ್ಕಂಥ ಅಲ್ಫಾ ಬೀಟಾ ಗ್ಯಾಮಾ ರೇಸಲ್ಲಿ ಇಮಿಷನ್ ಆಗ್ತಾ ಇರಬೇಕು. ಸೊ ಅದಕ್ಕೆ ನಾವು ಟ್ರಾನ್ಸ್ಮ್ಯೂಟೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಅಥವಾ ಆರ್ಟಿಫಿಷಿಯಲ್, ಇದನ್ನು ಟ್ರಾನ್ಸ್ಮ್ಯೂಟೇಷನ್ದಿಂದ ಹೊಸದೊಂದು ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ನ ತಯಾರು ಮಾಡ್ತೀವಲ್ಲ, ಸೊ ಅದಕ್ಕೆ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಅಂತ ಕೂಡ ಕರೀತಾರೆ. ಇನ್ನು ಈ ಒಂದು ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಅಂದ್ರೇನು ಅಥವಾ ಇಂಡ್ಯೂಸ್ಡ್ ರೇಡಿಯೋ ಆಕ್ಟಿವಿಟಿ ಅಂದ್ರೇನು ಅದನ್ನು ನಾವು ಸ್ಟಡಿ ಮಾಡೋಣ. ಈ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಅಂದ್ರೇನು? ದ ಪ್ರಾಡಕ್ಟ್ ನ್ಯೂಕ್ಲಿಯಸ್ ಡಿಕೇಸ್ ಸ್ಪಾಂಟಾನಿಯಸ್ಲಿ ವಿತ್ ಇಮಿಷನ್ ಆಫ್ ದ ರೇಡಿಯೇಷನ್ಸು. ನೋಡಿ ಇಲ್ಲಿ ಏನಾಗ್ತಪ್ಪ ಅಂದರೆ ದ ಪ್ರಾಡಕ್ಟ್ ನ್ಯೂಕ್ಲಿಯಸ್ ಏನಿರುತ್ತಲ್ಲ ಅದು ಡಿಕೆ ಆಗ್ತಾ ಇರುತ್ತೆ, ಡಿಕೆ ಆಗಿ ಸ್ಪಾಂಟಾನಿಯಸ್ಲಿ ಇಮಿಷನ್ ಆಫ್ ರೇಡಿಯೇಷನ್ಸ್ ಅದರಿಂದ ಆಗ್ತಾ ಇರುತ್ತೆ. ಒಂದು ನ್ಯೂಕ್ಲಿಯಸ್ ಆಲ್ರೆಡಿ ಡಿಕೇಸ್ ಆಗಿದೆ, ಅದರಲ್ಲಿ ಇರ್ತಕ್ಕಂಥ ರೇಡಿಯೇಷನ್ಸು ಸ್ಪಾಂಟಾನಿಯಸ್ಲಿ ಇಮಿಷನ್ ಆಗಬೇಕು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬೋರಾನ್ ಕೊಟ್ಟಿದ್ದಾರೆ, ಬೋರಾನ್ B10. ಸೊ ಬೋರಾನ್ ಯಾವಾಗ ಅಲ್ಫಾ ಪಾರ್ಟಿಕಲ್ ಅಂದ್ರೇನು ಹೀಲಿಯಂ ಜೊತೆ ಬಂಬಾರ್ಡಿಂಗ್ ಆಗುತ್ತೆ, ಅವಾಗ ಟ್ರಾನ್ಸ್ಫರ್ ಎದರಲ್ಲಾಗುತ್ತೆ, ಅದು ಇಂಟು ದ ನೈಟ್ರೋಜನ್ 13 ಅದು ಕನ್ವರ್ಷನ್ ಆಗುತ್ತೆ. ಸೊ ವಿಚ್ ಇಸ್ ಸ್ಪಾಂಟಾನಿಯಸ್ಲಿ ಇಮಿಟ್ ದ ಪಾಸಿಟ್ರಾನು. ಸೊ ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಬೋರಾನ್ ಇದೊಂದು ಎಲಿಮೆಂಟ್ಸೇ. ಸೊ ಈ ಬೋರಾನ್ನ ಹೀಲಿಯಂ ಜೊತೆ ಬಂಬಾರ್ಡಿಂಗ್ ಮಾಡಿದಾಗ, ಹೀಲಿಯಂ ಜೊತೆ ರಿಯಾಕ್ಟ್ ಮಾಡಿದಾಗ ಅಲ್ಲಿ ನೈಟ್ರೋಜನ್ 13 ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಈ ಸ್ಟೇಬಲ್ ನೈಟ್ರೋಜನ್ 13 ಎಲಿಮೆಂಟ್ಸು ಮತ್ತೆ ಏನಾಗುತ್ತೆ ಸ್ಪಾಂಟಾನಿಯಸ್ಲಿ ಅದನ್ನು ನೈಟ್ರೋಜನ್ ಮತ್ತೆ ಡಿಕೆ ಆದಾಗ ಕಾರ್ಬನ್ ಮತ್ತು ಅದರಲ್ಲಿ ಪಾಸಿಟ್ರಾನು ಇಲೆಕ್ಟ್ರಾನ್ಸ್ಗಳು ಅದರಲ್ಲಿ ಇಮಿಷನ್ ಆಗ್ತಾ ಇರುತ್ತೆ. ಈ ಥರ ಏನಾದರೂ ರಿಯಾಕ್ಷನ್ ಆಗ್ತಾ ಇದ್ದರೆ ಅದಕ್ಕೆ ನಾವೇನಂತೀವಿ ಅಂದರೆ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಆಗಿ ಅದರಲ್ಲಿ ನಾವು ಬಂಬಾರ್ಡಿಂಗ್ ನಾವು ಮಾಡ್ತೀವಿ, ಸೈಂಟಿಸ್ಟ್ಗಳು ಮಾಡ್ತಾರೆ ಬಂಬಾರ್ಡಿಂಗ್. ಬೋರಾನ್ ತಗೋತಾರೆ, ಹೀಲಿಯಂ ಅದ್ರ ಜೊತೆ ಬಂಬಾರ್ಡಿಂಗ್ ಮಾಡಿದ್ರೆ ನೈಟ್ರೋಜನ್ 13 ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಒಂದು ನ್ಯೂಟ್ರಾನ್ ಕೂಡ ಹೊರಗಡೆ ಬೀಳುತ್ತೆ. ಸೊ ಮತ್ತೆ ಆ ನೈಟ್ರೋಜನ್ ತೊಗೊಂಡು ಮತ್ತೆ ಡಿಕೆ ಮಾಡಿದರೆ ಕಾರ್ಬನ್ ಮತ್ತು ಇಲೆಕ್ಟ್ರಾನ್ ಅಂದರೆ ಯಾವುದು ಇಲ್ಲಿ ಗ್ಯಾಮಾ ರೇಡಿಯೇಷನ್ಸು ಇಮಿಷನ್ ಆಗ್ತಾ ಇರುತ್ತೆ. ಸೊ ಈ ಥರ ಏನಾದರೂ ರಿಯಾಕ್ಷನ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಏನಂತೀವಿ ಅಂದರೆ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಒಂದು ಬರುತ್ತೆ ನ್ಯೂಕ್ಲಿಯರ್ ಫಿಷನು. ನೋಡಿ ನಾನು ಸ್ಟಾರ್ಟಿಂಗ್ನಲ್ಲಿ ನಿಮಗೆ
ಪಾರ್ಟ್ 1ರಲ್ಲಿ ಒಂದು ವಿಡಿಯೋ ತೋರಿಸಿದ್ದೆ, ನ್ಯೂಕ್ಲಿಯರ್ ಬಾಂಬ್ನ ಸ್ಫೋಟ ಮಾಡಿದಾಗ ಯಾವ ರೀತಿ ಒಂದು ಅಲ್ಲಿ ಆ ಏರಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಫೈರ್ ತಯಾರಾಗುತ್ತೆ, ಬೆಂಕಿ ಕಾಣಿಸ್ತಾ ಇರುತ್ತೆ, ಎಲ್ಲ ಏರಿಯಾ ಎಲ್ಲ ಸುಟ್ಟು ಭಸ್ಮ ಆಗ್ತಾ ಇರುತ್ತೆ. ಸೊ ಆ ರಿಯಾಕ್ಷನ್ ಇದಕ್ಕೆ ಸಂಬಂಧಪಟ್ಟಿದ್ದಂದರೆ ಇದೇ ನೋಡಿ, ನ್ಯೂಕ್ಲಿಯರ್ ಫಿಷನು. ಈ ನ್ಯೂಕ್ಲಿಯರ್ ಫಿಷನಲ್ಲಿ ಏನಾಗುತ್ತೆ ಅಂದರೆ ಸ್ಪ್ಲಿಟಿಂಗ್ ಆಫ್ ದ ಹೆವಿ ನ್ಯೂಕ್ಲಿಯಸ್ ಆಫ್ ಆನ್ ಆಟಮ್ ಇಂಟು two nearly equal fragments accompanied by the release of large amount of energy. ನೋಡಿ ಏನಾಗುತ್ತೆ ಅಂದರೆ ಸ್ಪ್ಲಿಟಿಂಗ್ ಆಫ್ ದ ಹೆವಿ ನ್ಯೂಕ್ಲಿಯಸ್ ಏನಿರುತ್ತಲ್ಲ, ಸ್ಟಾರ್ಟಿಂಗ್ ನಾವು ಏನು ಯೂಸ್ ಮಾಡಿರ್ತೀವಲ್ವ ಆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್, ಅದಕ್ಕೆ ನಾವು ಹೆವಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸ್ಪ್ಲಿಟಿಂಗ್ ಅಂದ್ರೆ ಏನು, ಆ ಹೆವಿ ನ್ಯೂಕ್ಲಿಯಸ್ಸು ಬ್ರೇಕ್ ಡೌನ್ ಆಗುತ್ತೆ. ಸ್ಪ್ಲಿಟಿಂಗ್ ಅಂದರೆ ಬ್ರೇಕ್ ಡೌನ್ ಆಗಿ ಟೂ ಹೊಸದಾದ 2 ಫ್ರಾಗ್ಮೆಂಟ್ಸ್ಗಳಲ್ಲಿ ತಯಾರಾಗುತ್ತೆ. ಆ ಆಗಬೇಕಾದ್ರೆ ಅದರ ಜೊತೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದೇ ಎಕ್ಸಾಂಪಲ್ ಅಂದರೆ ನ್ಯೂಕ್ಲಿಯರ್ ಫಿಷನು. when the uranium nucleus is absorb neutrons, it breaks and release the energy, that is heat energy, more neutrons and the other radiations. ನೋಡಿ ಆ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಯಾವ ಬಾಂಬ್ನ ಸ್ಫೋಟ ಮಾಡಿದ್ರು, ಬಾಂಬ್ ಹಾಕಿದ್ರು, ಅವಾಗ ಆಗಿದ್ದೇ ಈ ಒಂದು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್, FISSION ಅಂದರೆ ನ್ಯೂಕ್ಲಿಯರ್ ಫಿಷನ್. ಏನಾಗ್ತಲ್ಲಿ ಹೆವಿ ನ್ಯೂಕ್ಲಿಯಸ್ ಏನು ಮಾಡ್ತಾರೆ, ಬ್ರೇಕ್ ಡೌನ್ ಆಗಿ ಅದರಿಂದ ಹೊಸದಾದ 2 ನ್ಯೂಕ್ಲಿಯಸ್ ಫ್ರಾಗ್ಮೆಂಟ್ಗಳಲ್ಲಿ ತಯಾರಾಗುತ್ತೆ. ಆ ತಯಾರಾಗೋ ಟೈಮ್ನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇರ್ಬೋದು, ಮೋರ್ ನ್ಯೂಟ್ರಾನ್ಸ್ ಇರ್ಬೋದು, ಅದ್ರ ಬಿಟ್ಟರೆ ಬೇರೆ ರೇಡಿಯೇಷನ್ಸ್ ಕೂಡ ಅಲ್ಲಿ ರಿಲೀಸ್ ಆಗ್ತಾ ಇರ್ತವೆ. ನೋಡಿ ಯುರೇನಿಯಂ 235 ಇದೆ. ಓಕೆ, ಈ ಯುರೇನಿಯಂ 235 ಏನು ಮಾಡ್ತೀವಿ, ಕ್ಯಾಪ್ಚರ್ಸ್ ದ ನ್ಯೂಟ್ರಾನ್ ಆ್ಯಂಡ್ ಸ್ಪ್ಲಿಟ್ ಇಂಟು 2 ಲೈಟರ್ ಫ್ರಾಗ್ಮೆಂಟ್ಸು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನ್ಯೂಟ್ರಾನ್ಸ್ ಇದೆ, ಯುರೇನಿಯಂ ಇದೆ. ಸೊ ಯುರೇನಿಯಂ 235 ಇದು ಏನು ಮಾಡ್ತಾಯಿದ್ರೆ ಈ ಒಂದು ನ್ಯೂಟ್ರಾನ್ನ ಅಬ್ಸಾರ್ಬ್ ಮಾಡಿಕೊಂಡು ಬೇರಿಯಂ ಮತ್ತು ಕ್ರಿಪ್ಟಾನ್ ಅಂತಕ್ಕಂಥ 2 ಫ್ರಾಗ್ಮೆಂಟ್ಸ್ನಲ್ಲಿ ಕನ್ವರ್ಷನ್ ಆಗುತ್ತೆ. ಬೇರಿಯಂ 56 ಆ್ಯಂಡ್ ಕ್ರಿಪ್ಟಾನ್ 36. ಅದರ ಜೊತೆಗೇ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನ್ಯೂಟ್ರಾನು ಕೂಡ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ನ್ಯೂಟ್ರಾನ್ ಕೂಡ ರಿಲೀಸ್ ಆಗುತ್ತೆ, ಅದ್ರ ಜೊತೆ ಎನರ್ಜಿ ಕೂಡ ರಿಲೀಸ್ ಆಗುತ್ತೆ. ಎನರ್ಜಿ ಯಾವ ಥರ ಇರುತ್ತಪ್ಪ ಅಂದರೆ ಇದು ಹೀಟ್ ಎನರ್ಜಿನಲ್ಲಿ ಇರುತ್ತೆ. ಸುಮ್ಮನೆ ಎನರ್ಜಿ ಇಲ್ಲ, ಹೀಟ್ ಎನರ್ಜಿ, ಸಿಕ್ಕಾಪಟ್ಟೆ ಬೆಂಕಿ ಅಲ್ಲಿ ತಯಾರಾಗುತ್ತೆ. ನಿಮ್ಮ ಸ್ಟಾರ್ಟಿಂಗ್ ವಿಡಿಯೋಲಿ ತೋರಿಸಿದ್ದೀನಿ. ಸೊ ವಿಡಿಯೋ ಲಿಂಕ್ ಅಂದರೆ ಪಾರ್ಟ್ ಫಸ್ಟ್ ವಿಡಿಯೋ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಪಾರ್ಟ್ ಫಸ್ಟ್ನ ನೋಡ್ಕೊಳ್ಳಿ. ತಿಳಿತಾ ಸಿಂಪಲಾಗಿ ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಏನು, ಹೆವಿ ನ್ಯೂಕ್ಲಿಯಸ್ನ ನ್ಯೂಟ್ರಾನ್ ಜೊತೆ ಬಂಬಾರ್ಡಿಂಗ್ ಮಾಡಿದಾಗ ಅದು ಹೊಸದ 2 ಒಂದು ನ್ಯೂಕ್ಲಿಯಸ್ನಲ್ಲಿ ಕನ್ವರ್ಟ್ ಆಗಿ ಇತರ ರೇಡಿಯೇಷನ್ಸು, ಮೋರ್ ನ್ಯೂಟ್ರಾನ್ಸು ಮತ್ತು ಹೀಟ್ ಎನರ್ಜಿ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಅದಕ್ಕೆ ನ್ಯೂಕ್ಲಿಯರ್ ಫಿಷನ್ ಅಂತ ಕರೀತಾರೆ. ದಿಸ್ ಈಚ್ ಫಿಷನ್ ಮೇ ಲೀಡ್ ಟು ಡಿಫರೆಂಟ್ ಪ್ರಾಡಕ್ಟ್. ದ ಮಾಸ್ ಆಫ್ ಫಿಷನ್ ಪ್ರಾಡಕ್ಟ್ ಈಸ್ ಲೆಸ್ ದ್ಯಾನ್ ದ ಪ್ಯಾರೆಂಟ್ ನ್ಯೂಕ್ಲಿಯಸ್ಸು. ನೋಡಿ ಇದು ಮಾಸ್ ಅಂದರೆ ದ ಫಿಷನ್ ಮೇ ಲೀಡ್ ಟು ದ ಡಿಫರೆಂಟ್ ಪ್ರಾಡಕ್ಟು. ನಾವು ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಯಾವ ಥರ ಒಂದು ಹೆವಿ ನ್ಯೂಕ್ಲಿಯಸ್ನ ಯೂಸ್ ಮಾಡಿರ್ತೀವಿ ಅದರ ಮೇಲೆ ಇಲ್ಲಿ ಎನರ್ಜಿ ಡೆವಲಪ್ಮೆಂಟ್ ಅಂದರೆ ಇಮಿಷನ್ ಆಗ್ತಾ ಇರುತ್ತೆ. ಆಫ್ಟರ್ ಯುರೇನಿಯಂ ಏನಿರುತ್ತಲ್ಲ ಎಲಿಮೆಂಟ್ಸು, ಅವೆಲ್ಲ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸು. ಸೊ ಇಲ್ಲಿ ಅವ್ರು ಯುರೇನಿಯಂನ ಯೂಸ್ ಮಾಡುತ್ತಾರೆ. ಯುರೇನಿಯಂನ ನ್ಯೂಟ್ರಾನ್ ಜೊತೆ ಬಂಬಾರ್ಡ್ ಮಾಡಿದ್ರೆ ಮುಗಿತು, ಬೇರೆ ಮತ್ತು ಕ್ರಿಪ್ಟಾನ್ ಪ್ಲಸ್ ನ್ಯೂಟ್ರಾನು ಆಮೇಲೆ ಹೀಟ್ ಎನರ್ಜಿಯಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ಥರ ರಿಯಾಕ್ಷನ್ ಇದ್ದರೆ ಅದಕ್ಕೆ ನಾವು ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ, ನ್ಯೂಕ್ಲಿಯರ್ ಫಿಷನ್. ಇನ್ನು ನೆಕ್ಸ್ಟ್ ಒಂದು ರಿಯಾಕ್ಷನ್ ಬರುತ್ತೆ ಯಾವುದಂದರೆ ನ್ಯೂಕ್ಲಿಯರ್ ಫ್ಯೂಷನು. FUSION ಫ್ಯೂಷನ್. ಈ ಥರ ಒಂದು ರಿಯಾಕ್ಷನ್ ಎಲ್ಲಿ ನಡೆಯುತ್ತೆ ಅಂದರೆ ದ ಎನರ್ಜೀಸ್ ರಿಸೀವ್ಡ್ ಬೈ ದ ಅರ್ತ್ ಫ್ರಾಮ್ ದ ಸನ್ನು. ನೋಡಿ ಎನರ್ಜಿನ ಅರ್ತ್ ಎಲ್ಲಿಂದ ತಗೋತಾ ಅಂದರೆ ಸನ್ ಕಡೆಯಿಂದ ಎನರ್ಜಿ ತಗೋತಾ ಇರ್ತದೆ. ಸನ್ ಅಂದರೆ ಸೂರ್ಯ. ಇಟ್ ಈಸ್ ರಿಸಲ್ಟ್ ಆಫ್ ದ ನ್ಯೂಕ್ಲಿಯರ್ ಫ್ಯೂಷನು. ಇನ್ ದಿಸ್ ಪ್ರೊಸೆಸ್ ನೋಡಿ, ಈ ಪ್ರೊಸೆಸ್ ಏನಾಗುತ್ತೆ, ದ ಲೈಟರ್ ನ್ಯೂಕ್ಲಿಯೈ ಕಂಬೈನ್ ಟುಗೆದರ್. ಕಂಬೈನ್ ಅಂದರೆ ಮೀನಿಂಗ್ ಏನಂದರೆ ಫ್ಯೂಸ್ ಅಂದರೆ ಕಂಬೈನ್ ಅಂದರೆ ಫ್ಯೂಸ್ ಅಂದರೆ ಲೈಟರ್ ನ್ಯೂಕ್ಲಿಯೈ ಕಂಬೈನ್ ಟುಗೆದರ್ ಆ್ಯಂಡ್ ಫಾರ್ಮ್ ಅ ಹೆವಿ ನ್ಯೂಕ್ಲಿಯಸ್ ವಿಚ್ ಈಸ್ ಅಕಂಪೈನ್ಡ್ ಬೈ ಆ್ಯನ್ ಎನಾರಮಸ್ ಅಮೌಂಟ್ ಆಫ್ ದ ಎನರ್ಜಿ. ಇಲ್ಲಿ ಕೂಡ ಅದೇ ಥರ ಆಗುತ್ತೆ, ಬಟ್ ಇಲ್ಲೇನಾಗುತ್ತೆ ಲೈಟರ್ ನ್ಯೂಕ್ಲಿಯಗಳನ್ನು ಯೂಸ್ ಮಾಡ್ತೀವಿ ಫ್ಯೂಷನ್ನಲ್ಲಿ. ಇನ್ನು ಫ್ಯೂಷನಲ್ಲಿ ಏನು ಯೂಸ್ ಮಾಡ್ತೀವಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅಷ್ಟೇ ಡಿಫ್ರೆಂಟ್ ಇರೋದು. ಎರಡರಲ್ಲಿ ಕೂಡ ಸೇಮ್ ಇದೆ. ಬಂಬಾರ್ಡಿಂಗ್ ಮಾಡಬೇಕು,
ಎನರ್ಜಿ, ಇಲೆಕ್ಟ್ರಾನು, ರೇಡಿಯೇಷನ್ಸ್ಗಳೆಲ್ಲ ಇಮಿಟ್ ಆಗ್ತಾ ಇರುತ್ತೆ. ನೋಡಿ, ಲೈಟರ್ ನ್ಯೂಕ್ಲಿಯರ್ ಕಂಬೈನ್ ಟುಗೆದರ್ ಆ್ಯಂಡ್ ಫಾರ್ಮ್ ಎ ಹೆವಿ ನ್ಯೂಕ್ಲಿಯಸ್ ವಿಚ್ ಇಸ್ ಅಕಂಪೈನ್ಡ್ ಬೈ ಅನ್ ಇನಾಮಸ್ ಅಮೌಂಟ್ ಆಫ್ ಎನರ್ಜಿ. ರಿಪ್ರೆಸೆಂಟೇಟಿವ್ ಫ್ಯೂಷನ್ ರಿಯಾಕ್ಷನ್ ಆಕರಿಂಗ್ ಇನ್ ದ ಸನ್ ಆ್ಯಂಡ್ ದ ಸ್ಟಾರ್ಸ್. ಸೊ ಸನ್ ಮತ್ತು ಸ್ಟಾರ್ಸ್ನಲ್ಲಿ ಈ ಒಂದು ಫ್ಯೂಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ನೋಡಿ, ನಮ್ಮ ಅರ್ತ್ ಬಿಟ್ಟು ಸೂರ್ಯ ಎಷ್ಟೋ ಕಿಲೋಮೀಟರ್ಲಿ ದೂರ ಇರ್ತಾನೆ, ಬಟ್ ಆದರೂ ಅವನ ಒಂದು ಸನ್ ರೇಸ್ ನಮ್ಮ ಭೂಮಿಲಿ ಬಿದ್ದಾಗ ನಮ್ಗೆ ಎಷ್ಟು ತ್ರಾಸ ಆಗುತ್ತೆ. ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ನಮ್ಗೆ ತ್ರಾಸ ಆಗ್ತದೆ. ಯಾಕೆ ಹೀಗಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಸೂರ್ಯನ ಮೇಲೆ ಮತ್ತು ಈ ಸ್ಟಾರ್ಸ್ಗಳ ಮೇಲೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಅಂದರೆ ಹೈಡ್ರೋಜನು ಬಂಬಾರ್ಡಿಂಗ್ ಆಗಿ ಅಲ್ಲಿ ಜಾಸ್ತಿ ಅಮೌಂಟಲ್ಲಿ ಎನರ್ಜಿ ಅಂದರೆ ಹೀಟ್ ಎನರ್ಜಿ ಅದು ಇಮಿಷನ್ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಆ ಥರ ಒಂದು ಏನು ರಿಯಾಕ್ಷನ್ ಇರುತ್ತಲ್ವ, ಅಂದರೆ ಸನ್ ಮತ್ತು ಸ್ಟಾರ್ಸ್ ಮೇಲೆ ಲೈಟರ್ ನ್ಯೂಕ್ಲಿಯಸ್ಗಳು ಕಂಬೈನ್ ಆಗಿ ಅಲ್ಲಿ ಜಾಸ್ತಿ ಅಮೌಂಟಲ್ಲಿ ಎನರ್ಜಿನ ಇಮಿಷನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಇನ್ನು ಜಸ್ಟ್ ಹೈಡ್ರೋಜನ್ ಒಂದೇ ಅಲ್ಲ, ಅದ್ರ ಜೊತೆ ಹೈಡ್ರೋಜನ್ ಇರ್ತಕ್ಕಂಥ ಐಸೋಟೋಪ್ಸ್ 1, 2 ರಿಯಾಕ್ಷನ್ ಆಗಿ ಹೀಲಿಯಂ ಅಂದರೆ ಅಲ್ಫಾ ರೇಸ್ ಕೂಡ ಅಲ್ಲಿ ಇಮಿಷನ್ ಆಗ್ತಾ ಇರುತ್ತೆ. ಅದ್ರ ಜೊತೆ ಹೀಲಿಯಂ ಕಂಬೈನ್ ಆಗಿ ಮತ್ತು ಹೀಲಿಯಂ ಮತ್ತು ಹೈಡ್ರೋಜನ್ ಕೂಡ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಹೀಲಿಯಮು ಮತ್ತು ಒಂದು ಹೈಡ್ರೋಜನ್ ಕೂಡಿ ಹೀಲಿಯಂ 2, 4 ಆಮೇಲೆ ಗ್ಯಾಮಾ ರೇಸ್ ಕೂಡ ಅಲ್ಲಿ ಇಮಿಷನ್ ಆಗ್ತಾ ಇರುತ್ತೆ. ನೋಡಿ, ಅಲ್ಫಾ, ಬೀಟಾ, ಗ್ಯಾಮಾ ಎಲ್ಲ ರೇಸ್ಗಳು ಇದರಲ್ಲಿ ಇಮಿಟ್ ಆಗ್ತಾ ಇರುತ್ತೆ. ಸೊ ಈ ಥರ ಏನಾದರೂ ರಿಯಾಕ್ಷನ್ ಆಗ್ತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಫ್ಯೂಷನು. ಫ್ಯೂಸ್ ಅಂದರೆ ಕಂಬೈನ್, FUSION. ಅರ್ಥ ಆಯ್ತಾ ಕನ್ಸೆಪ್ಟು? ನ್ಯೂಕ್ಲಿಯರ್ ಫ್ಯೂಷನ್ FISION ಅಂದರೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ನ ನ್ಯೂಟ್ರಾನ್ ಅಂತ ಬಂಬಾರ್ಡಿಂಗ್ ಮಾಡಿ ಹೊಸದಾದ 2 ಎಲಿಮೆಂಟ್ಸ್ಗಳು ತಯಾರಾಗುತ್ತವೆ. ಅದರ ಜೊತೆಗೆ ಸಿಕ್ಕಾಪಟ್ಟೆ ಎನರ್ಜಿ ಕೂಡ ತಯಾರಾಗುತ್ತೆ, ಇಮಿಷನ್ ಆಗ್ತಾ ಇರುತ್ತೆ. ಇನ್ನು ನ್ಯೂಕ್ಲಿಯರ್ ಫ್ಯೂಷನ್ FUSION, ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು? ಲೈಟರ್ ನ್ಯೂಕ್ಲಿಯರ್ ಕಂಬೈನ್ ಆಗಿ ಹೊಸದಾದ ಒಂದು ಎಲಿಮೆಂಟ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೇ ಜಾಸ್ತಿ ಅಮೌಂಟಲ್ಲಿ ಎನರ್ಜಿ ಕೂಡ ರಿಲೀಸ್ ಆಗ್ತಾ ಇರುತ್ತೆ. ಎಷ್ಟೇ ಡಿಫ್ರೆಂಟ್ ಇರೋದು. ಓಕೆ, ಇನ್ನು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ಸ್ ಆಫ್ ದ ರೇಡಿಯೋ ಐಸೋಟಾಪ್ಸ್. ಇವೇನು ಜಸ್ಟ್ ನಾವು ನೋಡಿವಲ್ಲ, ಈ ರೇಡಿಯೋ ಐಸೋಥೇಟ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಒಂದನೇದು ರೇಡಿಯೋ ಕಾರ್ಬನ್ ಡೇಟಿಂಗ್ನಲ್ಲಿ ಯೂಸ್ ಮಾಡ್ತಾರೆ. ರೇಡಿಯೋ ಕಾರ್ಬನ್ ಡೇಟಿಂಗ್ನಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ಭೂಮಿಯಲ್ಲಿ ಏನಾದರೂ ನಾವು ಇವಾಗ ಏನಾದರೂ ಕಟ್ಟಿಗೆ ಸಿಕ್ಕರೆ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ರಾ ಮೆಟೀರಿಯಲ್ ನಮಗೆ ಸಿಕ್ಕರೆ ಈ ಕಾರ್ಬನ್ ಡೇಟಿಂಗ್ ಮುಖಾಂತರ ಅದು ಎಷ್ಟು ವರ್ಷದ ಹಿಂದೆ ಅದರ ಉತ್ಪತ್ತಿ ಆಗೋದು ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಈ ಒಂದು ಕಾರ್ಬನ್ ಡೇಟಿಂಗ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ನು ಸೆಕೆಂಡ್ ಒಂದು ಅಪ್ಲಿಕೇಶನ್ ನೋಡಿದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಾಮ್ ದ ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಿಮ್ಗೆ ಗೊತ್ತಿರ್ಬೋದು. ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಬೇಕಾದ್ರೆ ಇವಾಗ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನ ಮಾಡಿ ಅಲ್ಲಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾರೆ. ನೋಡಿ, ಇಟ್ ಈಸ್ ಸಿಂಪ್ಲಿ ದ ಎಲೆಕ್ಟ್ರಿಸಿಟಿ ಮೇಡ್ ಫ್ರಮ್ ದ ಫ್ಯೂಷನ್ ಆಫ್ ಯುರೇನಿಯಂ ಆ್ಯಂಡ್ ದ ಪ್ಲೂಟೋನಿಯಂ. ಫ್ಯೂಷನ್ ಆಫ್ 1 ಗ್ರಾಮ್ ಆಫ್ ಯುರೇನಿಯಂ 235 ಪ್ರೊಡ್ಯೂಸಸ್ 24,000 ಕಿಲೋವ್ಯಾಟ್ ಆಫ್ ದ ಎನರ್ಜಿ. ಜಸ್ಟ್ 1 ಗ್ರಾಮ್ ಯುರೇನಿಯಂ ಏನಾದರೂ ಫ್ಯೂಷನ್ ಮಾಡಿದ್ರೆ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಎನರ್ಜಿ? 24,000 ಕಿಲೋವ್ಯಾಟ್ ಪರ್ ಅವರ್. ಇಷ್ಟು ಎನರ್ಜಿ 1 ಅವರ್ಗೆ ತಯಾರಾಗುತ್ತೆ. ಸೊ ನೀವೇ ಯೋಚನೆ ಮಾಡಿ ಎಲೆಕ್ಟ್ರಿಕ್ ಎನರ್ಜಿನ ಯಾವ ರೀತಿ ಆ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ನಲ್ಲಿ ತಯಾರು ಮಾಡಬಹುದು. ಈಗ ಜಸ್ಟ್ ಎಲೆಕ್ಟ್ರಿಕ್ ಎನರ್ಜಿ ನಾವು ವಾಟರ್ ಯೂಸ್ ಮಾಡಿ ತಯಾರು ಮಾಡ್ತಾರೆ, ವಿಂಡ್ ಎನರ್ಜಿ ಮುಖಾಂತರ ತಯಾರು ಮಾಡ್ತಾರೆ. ಅದು ಬಿಟ್ಟರೆ ಸೋಲಾರ್ ಪ್ಲೇಟ್ ಮುಖಾಂತರ ಅಂದರೆ ಸನ್ರೈಸ್ ಯೂಸ್ ಮಾಡಿ ತಯಾರು ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಸೊ ಈ ಎಲೆಕ್ಟ್ರಿಕ್ ಎನರ್ಜಿನ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಮಾಡಿ ಕೂಡ ತಯಾರು ಮಾಡೋಕ್ಕೆ ಬರುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಒಂದು ಅಪ್ಲಿಕೇಶನ್ಸ್ ಇನ್ ದ ಮೆಡಿಸಿನ್. ಸೊ ಮೆಡಿಸಿನಲ್ಲಿ ಕೂಡ ಇದರ ಒಂದು ಯೂಸ್ ಸಿಕ್ಕಾಪಟ್ಟಿದೆ. ಎಲ್ಲಿ ಯೂಸ್ ಇದೆಯಪ್ಪ ಅಂದರೆ ಮ್ಯಾಕ್ಸಿಮಮ್ಮು ಟ್ರೀಟ್ಮೆಂಟ್ ಆಫ್ ದ ಫ್ಯಾಟಲ್ ಡಿಸೀಸಸ್ ಲೈಕ್ ದ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಅಂತಕ್ಕಂಥ ಏನು ಡಿಸೀಸ್ ಅದಲ್ಲ, ಸೊ ಆ ಡಿಸೀಸ್ನ ಕ್ಯೂರ್ ಮಾಡೋ ಸಲುವಾಗಿ ಈ ರೇಡಿಯೋ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ನೋಡಿ, ಈ ಟೇಬಲ್ ಶೋಸ್ ದ ಮೆಡಿಕಲ್ ಯೂಸ್ ಇನ್ ದ 2 ಡಿಫ್ರೆಂಟ್ ಕ್ಯಾಟಗರೀಸ್, ನೇಮ್ಲಿ ದ ಡಯಾಗ್ನೋಸ್ಟಿಕ್ ಆ್ಯಂಡ್ ದ ಥೆರಪೆಟಿಕ್. ನೋಡಿ, ಡಯಾಗ್ನೋಸ್ಟಿಕ್ ಮತ್ತು ಥೆರಪೆಟಿಕ್. ಫಸ್ಟ್ ಒಂದಿದೆ ಡಯಾಗ್ನೋಸ್ಟಿಕ್ ರೇಡಿಯೋ ಐಸೋಟೋಪ್ಸ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಕ್ರೋಮಿಯಂ ನಾವು ತೊಗೊಂಡ್ರೆ ಕ್ರೋಮಿಯಂ 51 ಈ ಎಲಿಮೆಂಟ್ ನಾವು ತೊಗೊಂಡ್ರೆ ಇದರ ಹಾಫ್ ಲೈಫ್ ಟೈಮ್ ಎಷ್ಟು ಇರುತ್ತೆ ಅಂದರೆ 28 ಡೇಸ್ ಅಷ್ಟೇ ಇದರದ್ದು ಟೈಮ್ ಇರುತ್ತೆ. ಇದರಲ್ಲಿ ಇರ್ತಕ್ಕಂಥ ಪಾರ್ಟಿಲ್ ಯಾವುದು ಇಮಿಷನ್ ಆಗ್ತಾ ಇರುತ್ತೆ? ಗ್ಯಾಮಾ ರೇಸ್ ಇದರಿಂದ ಇಮಿಟ್ ಆಗ್ತಾ ಇರುತ್ತೆ. ಇದ್ರ ಮೇನ್ ಯೂಸ್ ಅಪ್ಪ ಅಂದರೆ ಸ್ಪೆಲೆನ್ ಇಮ್ಯಾಜಿಂಗ್ನ
ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಕ್ರೋಮಿಯಂ 51. ಇನ್ನು ಐರನ್ನ ಕೂಡ ಯೂಸ್ ಮಾಡ್ತಾರೆ. ಕಬ್ಬಿಣ, ಐರಾನ್ 59 ಇದನ್ನು ಕೂಡ ಯೂಸ್ ಮಾಡ್ತಾರೆ. ಇದು ಕೂಡ ಒಂದು ರೇಡಿಯೋ ಐಸೋಟಾಪ್ಸ್ ಇದೆ. ರೇಡಿಯೋ ಐಸೋಟಾಪ್ಸ್ ಇದರ ಹಾಫ್ ಲೈಫ್ ಎಷ್ಟಂದರೆ 45 days ಇರುತ್ತೆ. ಇದರಲ್ಲಿ ಇರ್ತಕ್ಕಂಥ ಇಮಿಷನ್ ರೇಜ್ ಯಾವ ಅಂದರೆ ಬೀಟಾ ಮತ್ತು ಗ್ಯಾಮಾ ಇರುತ್ತೆ. ಇದನ್ನು ಯೂಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬೋನ್ ಮ್ಯಾರೋ ಫಂಕ್ಷನ್ನ ಐಡೆಂಟಿಫೈ ಮಾಡೋದಕ್ಕೆ ಈ ಫೆರಸ್ನ ಯೂಸ್ ಮಾಡ್ತಾರೆ. ಇನ್ನೊಂದಿದೆ ನೋಡಿ, ಥೆರಾಪೆಟಿಕ್ ರೇಡಿಯೋ ಐಸೋಟಾಪ್ಸ್. ಥೆರಾಪೆಟಿಕ್ನಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಟ್ರೀಟ್ಮೆಂಟ್ ಆಫ್ ಲ್ಯುಕೇಮಿಯಾ ಇರ್ಬೋದು, ಎಕ್ಸ್ಟರ್ನಲ್ ರೇಡಿಯೇಷನ್ ಸೋರ್ಸ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು, ಅದ್ರ ಬಿಟ್ಟರೆ ಟ್ರೀಟ್ಮೆಂಟ್ ಆಫ್ ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು, ಇಂಪ್ಲಾಂಟೆಡ್ ಇನ್ ದ ಟ್ಯೂಮರ್ಸ್ ಇರ್ಬೋದು. ಎಲ್ಲ ಪ್ರೊಸೆಸಿಂಗ್ನಲ್ಲಿ ಈ ಒಂದು ಐಸೋಟೋಪ್ಸ್ಗಳನ್ನು ಯೂಸ್ ಮಾಡ್ತಾರೆ ನೋಡಿ. ಫಾಸ್ಫರಸ್ 32 ಇದರ ಹಾಫ್ ಲೈಫ್ ಎಷ್ಟಪ್ಪ ಅಂದರೆ 42 ಇದೆ. ಇದರಲ್ಲಿ ಇರ್ತಕ್ಕಂಥ ಇಮಿಟೆಡ್ ಪಾರ್ಟಿಕಲ್ ಯಾವುದಪ್ಪ ಅಂದರೆ ಬೀಟಾ ಪಾರ್ಟಿಕಲ್ ಇದರಿಂದ ಇಮಿಟ್ ಆಗ್ತಾ ಇರುತ್ತೆ. ಇನ್ನು ಕೋಬಾಲ್ಟ್ನ ತೊಗೊಂಡ್ರೆ 5.3 years ಇದೆ. ಇದರಲ್ಲಿ ಇರ್ತಕ್ಕಂಥ ರೇಡಿಯೇಷನ್ ಯಾವಪ್ಪ ಅಂದರೆ ಬೀಟಾ ಮತ್ತು ಗ್ಯಾಮಾ. ಇದರ ಮೇನ್ ಯೂಸ್ ಏನಪ್ಪ ಅಂದರೆ ಕೋಬಾಲ್ಟ್ ಇದು ಎಕ್ಸ್ಟರ್ನಲ್ ರೇಡಿಯೇಷನ್ ಸೋರ್ಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟು. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಅಯೋಡಿನ್ ತೊಗೊಂಡ್ರೆ ಅಯೋಡಿನ್ 131 ಇದ್ರ ಲೈಫ್ ಟೈಮ್ ಎಷ್ಟಂದರೆ ಹಾಫ್ ಲೈಫ್ 8 days. ಜಸ್ಟ್ ಬೀಟಾ ಮತ್ತು ಗ್ಯಾಮಾ ರೇಡಿಯೇಷನ್ ಇದರ ಇಮಿಟ್ ಆಗ್ತಾ ಇರುತ್ತೆ. ಇದ್ರ ಯೂಸ್ ಏನಪ್ಪ ಅಂದರೆ ಥೈರಾಯ್ಡ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಅಂದರೆ ಅದನ್ನು ಟ್ರೀಟ್ಮೆಂಟ್ ಕೊಡೋ ಸಲುವಾಗಿ ಈ ಒಂದು ಅಯೋಡಿನ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ರೇಡಿಯಮ್ 226 ಇದರ ಒಂದು ಹಾಫ್ ಲೈಫ್ ಟೈಮ್ ಎಷ್ಟಪ್ಪ ಅಂದರೆ ನೋಡಿ 1620 years ಇರುತ್ತೆ. ಇದರಲ್ಲಿ ಇರ್ತಕ್ಕಂಥ ರೇಡಿಯನ್ಸ್ ಯಾವ ಅಂದರೆ ಬೀಟಾ ಮತ್ತು ಗ್ಯಾಮಾ. ಇದ್ರ ಮೇನ್ ಯೂಸ್ ಏನಪ್ಪ ಅಂದರೆ ಇಂಪ್ಲಾಂಟೆಡ್ ಇನ್ ದ ಟ್ಯೂಮರಸ್ ಒಂದು ಕ್ಯಾನ್ಸರ್ ಆಗಿರ್ಬೋದು. ಸೊ ಆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಸಲುವಾಗಿ ಈ ಒಂದು ರೇಡಿಯಮ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ನಲ್ಲಿ ಈ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಪಾರ್ಟ್ ಫಸ್ಟ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಪಾರ್ಟ್ ಫಸ್ಟ್ದ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರಾದರೂ ಹೊಸಬಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಪೂರ್ತಿಯಾಗಿ ಎರಡು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅವರು ಕೂಡ ನೋಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಆ ಡೌಟ್ಸ್ನ ಮತ್ತೆ ಒಂದು ಕ್ವಶನ್ ಆನ್ಸರ್ನ ತೊಗೊಂಡು ನಿಮಗೆ ನಾನು ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.